ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಅದೇ ವಿಚಾರವನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತು ವಿಷಯ ಇಲ್ಲ ಅಂತಲ್ಲ ಚರ್ಚೆಗೆ, ಆದರೆ ಆದ್ಯತೆ ಅಂತ ಬಂದಾಗ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ನೀಡಿರೋದ್ರಿಂದ ರಾಜ್ಯಕ್ಕೆ ಸಂಬಂಧಪಟ್ಟ ಮತ್ತೊಂದು ಪ್ರಮುಖ ವಿದ್ಯಮಾನ ಅತಿ ಶೀಘ್ರದಲ್ಲಿ ನಡೆಯೋದಿದೆ. ಕರುನಾಡಿನ, ಅದರಲ್ಲೂ ಕರ್ನಾಟಕದ ದಕ್ಷಿಣ ಭಾಗದ, ಅದರಲ್ಲೂ ಹಳೆ ಮೈಸೂರು ಬೆಂಗಳೂರು ಭಾಗದ ಜನರ ಜೀವನದ ವಿಚಾರ ಅತಿ ಶೀಘ್ರದಲ್ಲಿ ಬಗೆಹರಿಬಹುದು ಅನ್ನೋ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ. ಹೀಗಾಗಿ ನೀಟ್ಗೆ ನಾವೊಂದು ಅಲ್ಪ ವಿರಾಮವನ್ನ ಕೊಟ್ಟು ಇವತ್ತು ಕಾವೇರಿ ವಿಚಾರವನ್ನ ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ. ವಿಚಾರ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಬೆಳಗಿನಿಂದ ಸುದ್ದಿಯ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಸುದ್ದಿಯನ್ನ ಕೂಡ ನಿಮಗೆ ತಲುಪಿಸಿದ್ದೀವಿ. ತಮಿಳುನಾಡು ಹಾಗೆ ಕರ್ನಾಟಕದ ನಡುವೆ ಕಾವೇರಿ ಅಂತ ಬಂದ ತಕ್ಷಣ ಅದೊಂದು ಭಾವನಾತ್ಮಕ ವಿಚಾರ. ಕರ್ನಾಟಕದವರಿಗೆ ಏನು, ಕಾವೇರಿ ನದಿ ನೀರು ಸಂಪೂರ್ಣವಾಗಿ ನಮಗೆ ಸಿಗಬೇಕು, ನಮ್ಮ ಅನ್ನದಾತರಿಗೆ ಬೆಳೆಗೆ ಹಾಗೆ ಕುಡಿಯೋ ನೀರಿಗೆ ನಮಗಾಗೆ ಉಳಿಬೇಕು ಅಂತ ಹೇಳಿ. ತಮಿಳುನಾಡಿಗೆ ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ನೀರನ್ನ ಕೂಡ ಕರ್ನಾಟಕ ಬಿಡದಲೆ ಅನ್ಯಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ತಮಿಳುನಾಡಿನ ಜನರ ಭಾವನೆ. ಇದು ಕಾವೇರಿ ನದಿ ನೀರಿನ ವಿಚಾರ ಭಾವನಾತ್ಮಕ ವಿಚಾರ, ಎಷ್ಟೋ ರಾಜಕೀಯ ವಿಚಾರವೂ ಅಷ್ಟೇನೆ. ಹೀಗಾಗಿನೇ ಬಹುಶಃ ದಶಕಗಳಿಂದ ಎಷ್ಟೇ ಪ್ರಯತ್ನಗಳು ನಡೀತಿದೆ ಅನ್ನೋ ರೀತಿಯಲ್ಲಿ ಚಿತ್ರಣ ಇದ್ರೂ ಕೂಡ ಒಂದು ಪರಿಹಾರ ಅಂತ ಹೇಳಿ 2 ರಾಜ್ಯಗಳಿಗೆ, ಇನ್ಫ್ಯಾಕ್ಟ್ 4 ರಾಜ್ಯ, ಬಟ್ ಹೆಚ್ಚಿನ ತಗಾದೆ ಇರೋದು ಕರ್ನಾಟಕ ಹಾಗೆ ತಮಿಳುನಾಡಿಗಾಗಿರೋದ್ರಿಂದ 2 ರಾಜ್ಯಗಳ ನಡುವೆ ಒಂದು ರಾಜಕೀಯ ಪರಿಹಾರಕ್ಕೆ ವೇದಿಕೆ ಅನ್ನೋದು ಸೂಕ್ತವಾಗಿ ನಿರ್ಮಾಣ ಆಗಲೇ ಇಲ್ಲ. ಇದೀಗ ಐತಿಹಾಸಿಕ ಕ್ಷಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಅದರಲ್ಲೂ ಕೂಡ ಬಹುತೇಕ ಬೆಂಗಳೂರಿನಲ್ಲೇನೆ DK ಶಿವಕುಮಾರ್ ಹಾಗೆ ವಿಜಯ್ ಅವರು ಒಂದೇ ಜಾಗದಲ್ಲಿ ಕೂತು ಕಾವೇರಿ ವಿಚಾರವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಇದು ಸಾಧ್ಯ ಆಗತ್ತಾ? ದಶಕದ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎರಡೂ ರಾಜ್ಯಗಳಲ್ಲಿ ಬರದ ಛಾಯೆ, ಮತ್ತದೇ ಕಾವೇರಿ ನೀರಿಗಾಗಿ 2 ರಾಜ್ಯಗಳ ನಡುವೆ ಜಟಾಪಟಿ. ಕಳೆದ ಬಾರಿ ಸಿಎಂ DK ಶಿವಕುಮಾರ್ ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನ ಭೇಟಿಯಾದಾಗ 2 ರಾಜ್ಯಗಳ ಮಾತುಕತೆಗೆ ಬಂದಿತ್ತು ಸಲಹೆ. ಇದೇ ವಿಚಾರವಾಗಿ ಆಗಿತ್ತು DK ವಿಜಯ್ ನಡುವೆ ಸಂಭಾಷಣೆ. ಇದೀಗ DK ಆಹ್ವಾನ ಪುರಸ್ಕರಿಸಿರುವಂತಹ ತಮಿಳುನಾಡು ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬಂದು ಮಾತುಕತೆ ನಡೆಸಲು ಒಪ್ಪಿದ್ದಾರೆ. There is, I don't want to disclose now. I am very busy with this first week about my cabinet expansion and all these things. We are ready to speak with everyone, share things with everyone, work with everyone. ಸರ್, ಆಗಸ್ಟ್ 3ನೇ ತಾರೀಕು ಬರುವಂತೆ ನೀವೇನು ಕರೆ ಮಾಡಿ ಹೇಳಿದ್ದೀರಾ ವಿಜಯ್ಗೆ? Something I don't want to. ಆಗಸ್ಟ್ 3ರಂದು ವಿಜಯ್ ಬೆಂಗಳೂರಿಗೆ ಭೇಟಿ ನೀಡಿ ಕಾವೇರಿ ನೀರಿನ ಹಂಚಿಕೆ ಹಾಗೂ ಮೇಕೆದಾಟು ಅಣೆಕಟ್ಟು ಯೋಜನೆ ಕುರಿತು DK ಶಿವಕುಮಾರ್ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ ಎಂಬ ಮಾಹಿತಿಯನ್ನ ತಮಿಳುನಾಡು ಕೃಷಿ ಸಚಿವ ಆರ್ ವಿನೋದ್ ದೃಢಪಡಿಸಿದ್ದಾರೆ. ಈ ಹಿಂದೆ DMK ನೇತೃತ್ವದ ತಮಿಳುನಾಡು ಸರ್ಕಾರ ಮಾತುಕತೆಯಿಂದ ಯಾವುದೇ ಪ್ರಯೋಜನವಿಲ್ಲ, ಕಾನೂನು ಹೋರಾಟದ ಮೂಲಕವೇ ತಮಿಳುನಾಡಿಗೆ ನ್ಯಾಯ ಸಿಗಲಿದೆ ಎಂಬ ನಿಲುವು ತಾಳಿತ್ತು. ಈಗ TVK ಸರ್ಕಾರ ಮಾತುಕತೆ ಟೇಬಲ್ಗೆ ಬರೋಕೆ ಒಪ್ಪಿರೋದೇ ರಾಜ್ಯದ ಸಾಧನೆ ಅಂದ್ಕೊಳ್ಳಬಹುದಾ? ವಿಷಯ ಅಷ್ಟು ಸಿಂಪಲ್ ಇಲ್ಲ. ಮಾತುಕತೆಯಷ್ಟೇ, ಮೇಕೆದಾಟು ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ಯಾವುದೇ ಕಾರಣಕ್ಕೂ ಅವಕಾಶ ಮಾತ್ರ ನೀಡುವುದಿಲ್ಲ ಅಂತ ತಮಿಳುನಾಡು ಸಚಿವ ಮತ್ತೆ ಪುನರುಚ್ಚರಿಸಿದ್ದಾರೆ. ಇನ್ನು 2 ದಿನಗಳ ಹಿಂದೆ ನಡೆದಿರುವಂತಹ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಸಭೆಯಲ್ಲೂ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಇರುವುದರಿಂದ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ತಿಳಿಸಿತ್ತು. ಆದರೆ ನೀರಾವರಿಗಾಗಿ ಕಾವೇರಿ ನೀರನ್ನೇ ಅವಲಂಬಿಸಿರುವಂತಹ ರೈತರ ಸಂಕಷ್ಟವನ್ನು ಉಲ್ಲೇಖಿಸಿ ತಮಿಳುನಾಡು ಅಧಿಕಾರಿಗಳು ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಇತ್ತೀಚೆಗೆ ಮಹತ್ವದ ಸೂಚನೆಯನ್ನ ನೀಡಿದೆ. ಬುಧವಾರ ದೆಹಲಿಯಲ್ಲಿ ಮಂಡಳಿ ಸಭೆ ನಡೆದಿತ್ತು. ಕರ್ನಾಟಕದ ವಾದವನ್ನು ಆಲಿಸಿ ಪ್ರಸ್ತುತ ಸ್ಥಿತಿ ಗಮನಿಸಿದರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಾಧ್ಯವಿಲ್ಲ, ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಸೂಚನೆ ನೀಡಿತ್ತು.
ಇನ್ನು ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮಾತುಕತೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಮಾತುಕತೆ ಮೂಲಕ ತಮ್ಮ ಕನಸಿನ ಯೋಜನೆ ಮೇಕೆದಾಟುವಿಗೆ ಗ್ರೀನ್ ಸಿಗ್ನಲ್ ಪಡಿತಾರಾ ಡಿಕೆ? ದ್ವಿರಾಜ್ಯ ಸಂಬಂಧದಲ್ಲಿ ಹೊಸ ಅಧ್ಯಾಯಕ್ಕೆ ಆಗಸ್ಟ್ 3ರ ಸಭೆ ಭಾಷ್ಯ ಬರೆಯಲಿದೆಯೇ, ಅಥವಾ ಈ ಹಿಂದೆ ಶೆಟ್ಟರ್ ಜಯಲಲಿತಾ ಮಾತುಕತೆ ವಿಫಲವಾದಂತೆ ಇದು ಕೂಡ ಆಗುತ್ತಾ? ಬನ್ನಿ ಎಲ್ಲವನ್ನೂ ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂತಹ ವೇದಿಕೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ನೀವು ಕೂಡ ಚರ್ಚೆಯಲ್ಲಿ ಭಾಗಿಯಾಗಬಹುದು. ಡಿಕೆ ಶಿವಕುಮಾರ್ ಹಾಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರ ನಡುವಿನ ಈ ಐತಿಹಾಸಿಕ ಮಾತುಕತೆ ಫಲಪ್ರದವಾಗುತ್ತಾ? ತಮಿಳುನಾಡು ಹಠ ಬಿಟ್ಟು ಮೇಕೆದಾಟು ಯೋಜನೆಯೂ ಸೇರಿದಂತೆ ಕಾವೇರಿ ವಿಚಾರದಲ್ಲಿರ್ತಕ್ಕಂಥ ವಿವಾದವನ್ನ ಸೌಹಾರ್ದಯುತ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವ ಔದಾರ್ಯತೆ ತೋರಿಸುತ್ತಾ? ಕರ್ನಾಟಕದ ಡಿಮ್ಯಾಂಡ್ಗಳಿಗೆ ತಮಿಳುನಾಡು ಒಪ್ಪುತ್ತಾ? ತಮಿಳುನಾಡಿನ ಡಿಮ್ಯಾಂಡ್ಗೆ ಕರ್ನಾಟಕ ಬಗ್ಗತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ, ಹಾಗೆ ಬಿಜೆಪಿ ಮುಖ್ಯ ವಕ್ತಾರರಾದ ಅಶ್ವಥ್ ನಾರಾಯಣ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಪರ ಹೋರಾಟಗಾರರಾದ ಮಂಜು ಕಿರಣ್ ಅವರು ನಮ್ಮ ಜೊತೆಯಲ್ಲಿ ಮೈಸೂರಿನಿಂದ ಕನೆಕ್ಟೆಡ್ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ನಿವೃತ್ತ IAS ಅಧಿಕಾರಿಯಾದ ಟಿ ತಮ್ಮೇಗೌಡರು ಕೂಡ ಜಾಯಿನ್ ಆಗುವವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವ್ರು ಬಂದ ನಂತರದಲ್ಲಿ ಅವರನ್ನ ವೆಲ್ಕಮ್ ಮಾಡೋಣ. ಬಿಜೆಪಿ ವಕ್ತಾರರಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಸರ್, AIADMK DMK ಸರ್ಕಾರ ಇದ್ದ ಅವಧಿಯಲ್ಲಿ ನೋ ಡೌಟ್ ಜಯಲಲಿತಾ ಅವರಿದ್ದ ಸಂದರ್ಭದಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ನಾವು ಒಂದು ಟೇಬಲ್ ನಲ್ಲಿ ಕರ್ನಾಟಕದ ಜೊತೆಯಲ್ಲಿ ಕೂರೋದಿಲ್ಲ ಅನ್ನೋ ರೀತಿಯಲ್ಲೇ ಇದ್ರು. ಜಯಲಲಿತಾ ಅವರು ಕೂತಿದ್ದು ಕೂಡ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಇತ್ತು ಅನ್ನೋ ಕಾರಣಕ್ಕೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ವಿಜಯ್ ಅವರು ಕಾಂಗ್ರೆಸ್ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಅವರೇ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಮುಂದೆ ಬರ್ತಿದ್ದಾರೆ ಅಂತಲೋ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರು ಕೂಡ ತಮ್ಮ ಕನಸಿನ ಯೋಜನೆಯತ್ತ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಿಜೆಪಿ ಹೇಗೆ ನೋಡುತ್ತಿದ್ದನ? ಮೇಡಮ್, ಒಂದು ಈ ರೀತಿ ನೀರಾವರಿ ವಿಷಯದಲ್ಲಿ ಯಾವಾಗಲೂ ಅಷ್ಟೇ, ನಮ್ಮದೊಂದೇ ರಾಜ್ಯ ಅಲ್ಲ, ಪ್ರತಿ ರಾಜ್ಯದಲ್ಲೂ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅನ್ನತಕ್ಕಂಥ ನಿರಂತರವಾಗಿ ನಡ್ಕೊಂಬರ್ತದೆ. ಕಾವೇರಿ ಡಿಸ್ಪ್ಯೂಟ್ ಅನ್ನೋದು ಅದು ಇವತ್ತು ನಿನ್ನೆ ವಿಚಾರ ಅಲ್ಲ. 1824 ಗ್ರಿಫಿನ್ ಕಮಿಷನ್ ಅಂತ ಅವಾಗ ಸ್ಟಾರ್ಟ್ ಆಗಿದೆ. 1824 ಗ್ರಿಫಿನ್ ಕಮಿಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ 2007ರ ಟ್ರಿಬ್ಯುನಲ್ಲು, 2018ರ ಹೈ ತೀರ್ಪುವರೆಗೂ ಸಹ ಕಾವೇರಿ ಡಿಸ್ಪ್ಯೂಟ್ ಕಂಟಿನ್ಯೂ ಆಗಿ ಮಾಡ್ಕೊಂಬಂತು. ಆಮೇಲೆ 2007 ಮತ್ತು 2007ರ ತೀರ್ಪಿಗೆ ಮಾರ್ಪಾಡು ಮಾಡಿ 2018ಗೆ ಹೈ ತೀರ್ಪನ್ನು ಬಂದಿದೆ. ಈ ಮಧ್ಯದಲ್ಲಿ ಮೇಕೆದಾಟು ಯೋಜನೆ ಒಂದು ನಾವು ಕುಡಿಯೋ ನೀರಿಗೆ ಒಂದು ಪ್ರಾಜೆಕ್ಟನ್ನು ಮಾಡ್ಕೋಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಒಂದು ಪ್ರಪೋಸಲ್ ಆಯಿತು. ಪ್ರಪೋಸಲ್ ಆದಾಗ 2018ರಲ್ಲಿ ಈ ಮೇಕೆದಾಟು ಯೋಜನೆ ಕುಡಿಯೋ ನೀರು ಮತ್ತು ವಿದ್ಯುತ್ ಉತ್ಪಾದನೆ 4.75 TMCಗೆ ಬರ್ತಕ್ಕಂಥ ನೀರಲ್ಲಿ ಎಕ್ಸಸ್ ಆಫ್ ವಾಟರ್ನಲ್ಲಿ ನಾವೊಂದು ಬ್ಯಾಲೆನ್ಸಿಂಗ್ ರಿಸರ್ವೈರ್ ಮಾಡ್ಕೋಬೇಕು. ಮೇಕೆದಾಟಲ್ಲಿ ಯಾವುದೇ ರೀತಿ ತಮಿಳುನಾಡಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ವೇಸ್ಟೇಜ್ ಆಫ್ ವಾಟರ್ಸಲ್ಲಿ ನಾವು ಡ್ಯಾಮ್ ಮಾಡ್ಕೋಬೇಕು ಅಂತಕ್ಕಂಥದ್ದು 2018ರಲ್ಲಿ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಬಂತು. ಇದಕ್ಕೆ 2018 ಮೇನಲ್ಲಿ ಒಂದು ಇದಕ್ಕೆ ಒಂದು ಫೀಸಿಬಿಲಿಟಿ ರಿಪೋರ್ಟ್. ಆಮೇಲೆ 2019ರಲ್ಲಿ DPR ಮಾಡಬೇಕು ಅಂತ ಹೇಳಿ ಬಂದಾಗ 2019ರಲ್ಲಿ ಇದಕ್ಕೆ DPR ಆಯಿತು. 2018 ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಬೆಂಬಲಿತ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ. 2019ರಲ್ಲಿ BJP ಸರ್ಕಾರ ಇದಕ್ಕೊಂದು DPR ಬಂದಾಗ 2021ರಲ್ಲಿ ಇದಕ್ಕೆ ವಿರುದ್ಧವಾಗಿ ತಮಿಳುನಾಡು ಇದ್ರಿಗೆ ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಒಂದು ಡಿಸ್ಪ್ಯೂಟ್ ಅನ್ನು ರೈಸ್ ಮಾಡ್ತು ಸುಪ್ರೀಂ ಕೋರ್ಟ್ 2021ರಲ್ಲಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕೌಂಟರ್ ಆಗಿ ಏನು ಮಾಡಬೇಕು ರಾಜ್ಯ ಸರ್ಕಾರ ಅವತ್ತು ಮಾಡಿ 2022 ಮೇನಲ್ಲಿ ಇದಕ್ಕೇನಾಯಿತು, 1,000 ಕೋಟಿ ಬೊಮ್ಮಾಯಿಯವರು ರಿಸರ್ವ್ ಮಾಡಿ ಇಟ್ರು. ಇದಕ್ಕೆ ದುಡ್ಡನ್ನು ರಿಸರ್ವ್ ಮಾಡಿ ಇಟ್ರು. ಅಂದರೆ ಇದಕ್ಕೆ 1,000 ಕೋಟಿ ರಿಸರ್ವ್ ಮಾಡಿ ಮೇಕೆದಾಟು ಪ್ರಾಜೆಕ್ಟಿಗೆ ಮಾಡಬೇಕು. ಸರಿ, ದುರ್ದೈವ ಏನಾಯಿತು, 2022 ಜನವರಿ 11ನೇ ತಾರೀಕು 2022 ಜನವರಿ 11ನೇ ತಾರೀಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟಿಂದ ಒಂದು ಪಾದಯಾತ್ರೆ ಕಾಂಗ್ರೆಸ್ಸು DK ಶಿವಕುಮಾರ್ ನೇತೃತ್ವದಲ್ಲಿ ಈ ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಪಾದಯಾತ್ರೆ ಮಾಡಿದ್ರು. ಕೊರೋನಾ ಟೈಮ್ ಇತ್ತು, ಪಾದಯಾತ್ರೆ ಮಾಡಿದಾಗ ಏನಾಯ್ತು, ಆ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು, ಆ ಎಲ್ಲ ಪೇಪರ್ ಕಟಿಂಗ್ಸ್ ತಗೊಂಡು ಮತ್ತೆ ಇನ್ನೊಂದು ಇಂಟೀರಿಯಂ ಅಪ್ಲಿಕೇಶನ್ ಅಬ್ಜೆಕ್ಷನ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಾಗಿದೆ. ಆದ್ಮೇಲೆ ಮೊನ್ನೆ ಸುಪ್ರೀಂ ಕೋರ್ಟ್ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದೆ. ಕೊಟ್ಟ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಈ ಫಿಸಿಬಿಲಿಟಿ ರಿಪೋರ್ಟ್ ಮತ್ತು DPR ಸಂಬಂಧಪಟ್ಟಂತೆ
ಬೇಕಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ನ ರಾಜ್ಯ ಸರ್ಕಾರ ತೆಗೆದುಕೋಬೇಕಾಗಿದೆ. ಈ ರಾಜ್ಯ ಸರ್ಕಾರ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಟ್ಟಿರೋದ್ರ ವಿರುದ್ಧವಾಗೂ ಸಹ ತಮಿಳುನಾಡು ಸರ್ಕಾರ ಇದಕ್ಕೆ ರಿಟ್ ಅಪೀಲ್ ಹೋಗಿದೆ. ಇದ್ರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ರಾಜ್ಯ ಸರ್ಕಾರ ಪ್ರಯತ್ನ ಪಡಬೇಕೇ ಹೊರತು ಇಲ್ಲ ಇದು ಮೋದಿ ಸರ್ಕಾರ ಪರ್ಮಿಷನ್ ಕೊಡಬೇಕು, ಅವ್ರ ಪರ್ಮಿಷನ್ ಕೊಡಬೇಕು ಅನ್ನೋದು ಹೇಳೋದಲ್ಲ. ನೀವು ಇಷ್ಟೊತ್ತವರೆಗೂ ಹೇಳಿದ್ದು ಇಲ್ಲಿವರೆಗೂ ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದನ್ನ ಅನೇಕ ಬಾರಿ ನಾವು ಹೇಳಿದ್ದೀವಿ ಕೂಡ, ಬಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಇಂಟ್ರಪ್ಟ್ ಮಾಡಲಿಲ್ಲ ಸರ್. ಬಟ್ ಈಗಿರೋದು ಖುದ್ದು ಜಲಶಕ್ತಿ ಮಂತ್ರಿಗಳ ಸಲಹೆ ಮೇರೆಗೆ ಹೀಗೊಂದು ಮಾತುಕತೆ ಪಾಸಿಬಲ್ ಆಗುತ್ತೆ ಅನ್ನೋಂಗಿದ್ರೆ ಮಾಡ್ಕೊಳ್ಳಿ ಅನ್ನೋ ಮಾತಿನ ಮೇರೆಗೇನೆ ವಿಜಯ್ ಅವರು ಪತ್ರ ಬರೀತಾರೆ. DK ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ಮಾತುಕತೆ ಮಾಡುವ ಹಂತಕ್ಕಾದ್ರೂ ರಾಜ್ಯಗಳು ಮುಂದಾಗ್ತಿದೆಯಲ್ಲ ಅನ್ನೋದು ಕಾಂಗ್ರೆಸ್ನ ಗೆಲುವಾಗುತ್ತೆ ಸರ್. ಬಿಜೆಪಿಗೂ ಅವಕಾಶ ಇದ್ದಾಗ ಮಾಡಲಿಲ್ಲ. ಕೇಂದ್ರ ಸರ್ಕಾರದ ಕೈಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಕ್ಲಿಯರೆನ್ಸ್ಗಳನ್ನ ಈಗಲೂ ಕೂಡ ತಿರುಗಿ ನೋಡ್ತಿಲ್ಲ. ಈ ಅಪವಾದ ಬಿಜೆಪಿ ಪಾಲಿಗೆ ಉಳಿದು ಬಿಡುತ್ತೆ. ಕೇಂದ್ರ ಸರ್ಕಾರ ಕ್ಲಿಯರ್ ನೋಡಿ, NGT ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಅವ್ರು ರಿಟ್ ಅಪೀಲ್ ಹೋಗಿರೋದು ಸರಿ, ಯಾರು ತಮಿಳುನಾಡು ಸರ್ಕಾರ. ಅದಕ್ಕೆ ಇವ್ರು ಕೌಂಟರ್ ಏನ್ ಮಾಡಿದ್ದಾರೆ, ಅದಕ್ಕೆ ಇವ್ರು ಈಗ ಮಾತುಕತೆ ನಡೆಸುವಂತದ್ದು ವೆಲ್ ಅಂಡ್ ಗುಡ್. ಯಾವುದೇ ನೀರಾವರಿ ವಿಚಾರಗಳು ಒಂದು ಮಾತುಕತೆ DK ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಯಶಸ್ವಿಯಾಗಿ ಮುಂದಿಡುತ್ತಿದ್ದಾರೆ ಅನ್ನೋದನ್ನ ನೀವು ಕೂಡ ಒಪ್ತೀರಿ? ಖಂಡಿತ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಮಾತುಕತೆ ಈಗ ಕರುಣಾನಿಧಿ ಅವರು ಇದ್ದಾಗಲೂ ಒಂದು ಸಲ ಇಲ್ಲಿ ಚರ್ಚೆಗೆ ಅವರು ಬಂದು ಮಾತುಕತೆ ನಡೆಸಿರ್ತಕ್ಕಂಥ ನಿದರ್ಶನ ಇದೆ. JH ಪಟೇಲ್ ಇದ್ದಾಗ ನಿದರ್ಶನ ಇದೆ. ಮಾಡಬಾರ್ದು ಅಂತಿಲ್ಲ, ಮಾಡ್ಲಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೇಪರ್ ಕ್ಲಿಯರೆನ್ಸ್ ಕೋರ್ಟಲ್ಲಿ ಇರ್ತಕ್ಕಂಥದ್ದು ನಾವು ಕ್ಲಿಯರ್ ಮಾಡ್ಕೊಂಡು ಮಾತುಕತೆ ಕರೆಸ್ಲಿ, ಮಾತುಕತೆ ನಡೆಸ್ತಾರ 3ನೇ ತಾರೀಕು ನಡೆಸ್ಲಿ. ಈ ಮೀನ್ ವೈಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸ್ ಕ್ಲಿಯರೆನ್ಸ್ಗೆ ಇವ್ರು ಏನ್ ಮಾಡ್ಬೇಕು ಅನ್ನತಕ್ಕಂಥದ್ದು ದಯಮಾಡಿ ಅದ್ರ ಕಡೆ ಗಮನ ಕೊಟ್ಟು. ಏನು ಅಧಿಕಾರಿಗಳಿದ್ದಾರೆ, ಅದಕ್ಕೋಸ್ಕರ ಲಾಯರ್ಗಳಿದ್ದಾರೆ, ಸರ್ಕಾರ ದುಡ್ಡು ಕೊಟ್ಟು ಇಟ್ಕೊಂಡಿದೆ, ಮಾಡ್ಲಿ, ಅದನ್ನು ಪ್ರೋಸೆಸ್ ಜೊತೆನೇ ಮಾಡ್ಲಿ ಅನ್ನತಕ್ಕಂಥ ನಮ್ಮ ಅಭಿಪ್ರಾಯ. ಆಯ್ತು, ಮಂಜು ಕಿರಣ್ ಅವರಿದ್ದಾರೆ, ರೈತರು ಹಾಗೆ ರೈತಪರ ಹೋರಾಟಗಾರರು. ಹಾಗಾಗಿ ಬಹುಶಃ ಈಗ ಸದ್ಯಕ್ಕೆ ಕರ್ನಾಟಕ ಭಾಗದ ರೈತರ ಪರಿಸ್ಥಿತಿ ಹೇಗಿದೆ ಅನ್ನೋದು ಅವ್ರ ಹತ್ರ ಚೆನ್ನಾಗಿ ಮಾಹಿತಿ ಇರುತ್ತೆ ಸರ್. ಹತ್ತತ್ರ 80% ಬಿತ್ತನೆ ಮಾಡಿರೋ ಬೆಳೆ ನಾಶವಾಗಿ ಹೋಗಿದೆ. 60ರಿಂದ 68% ನಷ್ಟು ಮಳೆ ಕೊರತೆ ಆಗಿದೆ. ಹೀಗಾಗಿ ನಮ್ಗೇನೆ ನೀರಿಲ್ಲ. ನಾನು ಮೇಕೆದಾಟಿಗೆ ಬಂದಿಲ್ಲ ಸರ್, ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಮಾತನಾಡ್ತಿದ್ದೀನಿ. ನಮ್ಗೆ ನೀರಿಲ್ಲ, ತಮಿಳ್ನಾಡ್ಲಿಗೆ ಬಿಡ್ಲಿಕ್ಕೆ ಕಷ್ಟ ಅನ್ನೋದನ್ನ ಯಶಸ್ವಿಯಾಗಿ ಕರ್ನಾಟಕದ ಪರವಾಗಿ ಬೋರ್ಡ್ನ ಮುಂದೆ ಮಂಡಿಸಿರೋದಕ್ಕೆ ಸದ್ಯಕ್ಕೆ ಯಥಾಸ್ಥಿತಿ ಓಕೆ. ಬಟ್ ಈಗ ನಡೆಯುವ ಮಾತುಕತೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾದ ವಿಜಯ್ ಅವರು ಕೂಡ ಇದನ್ನೇ ಹೇಳ್ತಾರೆ, ನಮ್ಮಲ್ಲಿ ಆಲ್ರೆಡಿ ಬೆಳೆ ಹಾಳಾಗಿ ಹೋಗ್ಬಿಟ್ಟಿದೆ, ಕುರುವೈ ಬೆಳೆ ಹಾಳಾಗಿ ಹೋಗಿದೆ, ಇನ್ನು ಮುಂದಿನ ಬೆಳೆ ಸಾಂಬಾ ಬೆಳೆ ಕೂಡ ಬರುತ್ತೋ ಇಲ್ಲೋ ಅನ್ನೋದನ್ನ ಕರ್ನಾಟಕದಿಂದ ಹರಿದು ಬರುವ ಕಾವೇರಿ ನೀರಿನ ಕಡೆಗೆ ನಮ್ಮ ಭಾಗದ ರೈತರು ಕೂಡ ನೋಡ್ಕೊಂಡು ಕೂತಿದ್ದಾರೆ. ನಮ್ಮಲ್ಲೂ ರೈತರಿದ್ದಾರೆ ಸ್ವಾಮಿ, ಕರುಣೆ ತೋರಿಸಿ. ಅಲ್ಲೂ ರೈತರು ಇಲ್ಲೂ ರೈತರು ಅಲ್ವಾ ಮಂಜು ಕಿರಣ್ ಅವರೇ? ಚಹಾದ ಸ್ವೀಟ್ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH ಸರ್, ತಾವು ಬಹುಶಃ ಮ್ಯೂಟ್ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ, ಅದನ್ನೊಂಚೂರು ಅನ್ಮ್ಯೂಟ್ ಮಾಡ್ಬೋದಾ? ಕ್ಷಮೆ ಇರಲಿ, ಮ್ಯೂಟ್ ಆಗಿತ್ತು. ಎಸ್ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೇಡಮ್, ಸತ್ಯ ನೀವ್ ಹೇಳ್ತಿರೋದು. ಪ್ರತಿಯೊಂದು ರಾಜ್ಯದ ಚೀಫ್ ಮಿನಿಸ್ಟರ್ಗಳಿಗೆ ಅವರ ಜನಗಳನ್ನ ಕಾಪಾಡ್ಕೊಳ್ಳೋದು ಮೂಲ ಉದ್ದೇಶ ಇರುತ್ತೆ, ಅಂಡ್ ಅವ್ರು ಎಲ್ಲರೂ ಮಾಡೇ ಮಾಡ್ತಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಒಂದೇನಂತ ಹೇಳಿದ್ರೆ, ಈಗ ನೀವು ಆಲ್ರೆಡಿ ಹೇಳ್ದಂಗೆ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಕೋರ್ಟ್ ಅಲ್ಲಿ ಇರುವಂತ, ಈಗ ಅಶ್ವಥ್ ನಾರಾಯಣ್ ಸರ್ ಹೇಳ್ತಾ ಇದ್ರು ಕೋರ್ಟ್ ಅಲ್ಲಿರೋ ಡಿಸ್ಪ್ಯೂಟ್ ಗಳನ್ನ ಬಗೆಹರಿಸಬೇಕು ಅಂತ. ಎಷ್ಟೋ ಸರಿ ಏನಂತ ಔಟ್ ಆಫ್ ದ ಕೋರ್ಟ್ ಡಿಸ್ಕಷನ್ ಮಾಡಿ ಕೋರ್ಟ್ ಹೋಗ್ಬಿಟ್ಟು ಅದನ್ನ ಬಗೆಹರಿಸ್ಕೊಳ್ಳುವಂತ ಪರಿಸ್ಥಿತಿಗಳು ಇರ್ತವೆ. ಇಂಡಿಯಾ ಪಾಕಿಸ್ತಾನನೇ ಕುತ್ಕೊಂಡು ಮಾತುಕತೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವಿಬ್ರು ಒಂದೇ ದೇಶದವರು, ಒಂದೇ ದೇಶದ ಪ್ರಜೆಗಳು, ಎರಡು ಪಕ್ಕದ ನೈಬರ್ ಸ್ಟೇಟ್ ಗಳರಿಂದ ಕುತ್ಕೊಂಡು ಮಾತಾಡೋದ್ರಲ್ಲಿ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ, ಒಳ್ಳೇದು ಕೂಡ. ಆದ್ರೆ ಒಂದು ನಾವೇನ್ ಯೋಚನೆ ಮಾಡ್ಬೇಕು ಅಂತ ಹೇಳಿ ಮೇಡಮ್, ಒಂದು ಗಾದೆ ಇದೆಯಲ್ಲ, ದಾನಿಯಾಗೋ ದರಿದ್ರನಾಗ್ಬೇಡ ಅಂತ ಹೇಳಿ. ಸೊ ನನ್ನ ಹತ್ರನೇ ನೀರಿಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದ ಬಿತ್ತನೆಗಳನ್ನ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ ಕುಡಿಯಕ್ ಮಾತ್ರ ನೀರಿದೆ, ಇನ್ನು ಹೆಚ್ಚುವರಿಯಾಗಿ ನಮ್ಮ ಹತ್ರ ನೀರಿಲ್ಲ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅಂಡ್ ಈಗ ಆಲ್ರೆಡಿ ಏನ್ ಬಿತ್ತನೆ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್, ಮೆಜಾರಿಟಿ ಫೇಲ್ ಆಗೋಗಿದೆ. ಮೆಜಾರಿಟಿ ಬಿತ್ತನೆ ಫೇಲ್ ಆಗೋಗಿದೆ. ಅಪ್ ಟು 80% ಅನ್ನೋದು ಉತ್ಪ್ರೇಕ್ಷೆನ ಅಥವಾ ರಿಯಾಲಿಟಿನಾ ಸರ್? 80% ನಷ್ಟು ಬಿತ್ತನೆ ಮಾಡಿರೋ ಬೆಳೆ ನಾಶ ಆಗಿದೆ ಅನ್ನೋದು ಉತ್ಪ್ರೇಕ್ಷೆ ನಂಬರ್ಸ್ ಅಥವಾ ರಿಯಾಲಿಟಿನಾ? ಇಲ್ಲ, ರಿಯಾಲಿಟಿ ಮೇಡಮ್. ನೀವು ಯಾವುದೇ ಒಂದು ಜಿಲ್ಲೆಯ JD ಮತ್ತೆ DD ಗಳಿಗೆ ಫೋನ್ ಮಾಡಿ ನೋಡಿ, ಗಂಟಾಘೋಷವಾಗಿ ಅವರೇ ಒಪ್ಕೋತಾ ಇದ್ದಾರೆ ಎಲ್ಲ ಬಿತ್ತನೆ ಫೇಲ್ ಆಗಿದೆ ಅಂತ. ಸೊ ಇದರಿಂದ ಒಂದು ಆಹಾರ ಅಭದ್ರತೆ ಮತ್ತೆ ಒಂದು
ಇನ್ನೊಂದು ದೊಡ್ಡ ಸಮಸ್ಯೆ ಮುಂದಿನ ವರ್ಷಕ್ಕೆ ಇದು ನಮ್ಮ ಮುಂದೆ ನಿಂತ್ಕೊಳಕ್ ಮೇಡಮ್ ಅದು ಬೇಡ, ಯಾಕಂದ್ರೆ ಇದು ಸಬ್ಜೆಕ್ಟ್ ಡೈವರ್ಟ್ ಆಗ್ಬಿಡುತ್ತೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನೇರವಾಗಿ ಮೇಡಮ್ ನಾವು ನೀರಿನ ವಿಚಾರ ಬಂದಾಗ ಒಂದನ್ನ ನಾವು ಗಮನ ಇಟ್ಕೋಬೇಕು ಮೇಡಮ್. ಈಗ ಪ್ರತಿಯೊಂದು ಚೀಫ್ ಮಿನಿಸ್ಟರ್ ಕೂಡ ಅವರವರ ಸ್ಟೇಟ್ ಸಮಸ್ಯೆಗಳನ್ನ ನಾವು ಮಾತಾಡ್ಕೋಬೇಕಾದ್ರೆ ನಮ್ಮ ಸರ್ಕಾರ, ಎಸ್ಪೆಷಲಿ ಕರ್ನಾಟಕ ಸರ್ಕಾರ ಒಂದೇನ್ ಹೇಳ್ಬೇಕು ಅಂತ ಹೇಳಿ ಮೇಡಮ್, ಜೂನ್ 22ನೇ ತಾರೀಕು ಮೇಕೆದಾಟು ಬಗ್ಗೆ ಅವ್ರ ಅಸೆಂಬ್ಲಿನಲ್ಲಿ ಒಂದು ಚರ್ಚೆ ಆಗುತ್ತೆ. ಅಲ್ಲಿ ಪ್ರೇಮಲತಾ ವಿಜಯಕಾಂತ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಮೇಡಮ್, ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಹಾಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ, ಅದು ನಮ್ಗೆ ನೀರ್ ಬರ್ತಿದೆ, ಅಕ್ಕಪಕ್ಕದ ಎಲ್ಲ ರಾಜ್ಯದ ಸೇರ್ಕೊಂಡು ಹೇಳ್ತಾರೆ, ಅಂಡ್ ಎಸ್ಪೆಷಲಿ ಮೇಕೆದಾಟು ನಡೀತಾ ಇರುತ್ತೆ. ಈಗ ಬರ್ತಾ ಇರೋ ನೀರನ್ನೇ ನಾವು ಆಪ್ಟಿಮಮ್ ಯುಟಿಲೈಸೇಷನ್, ಬೆಟರ್ ಕನ್ಸರ್ವೇಷನ್ ಮತ್ತೆ ಎನ್ಹಾನ್ಸ್ಡ್ ಸ್ಟೋರೇಜ್ ಅಂತ ಹೇಳಿ ಅದ್ರ ಬಗ್ಗೆ 3 ಉಲ್ಲೇಖ ಮಾಡ್ತಾರೆ ಮೇಡಮ್. ಇದಿಷ್ಟನ್ನ ಮಾಡ್ಕೊಂಡ್ರೆ ನಾವು ಯಾವುದೇ ರಾಜ್ಯದ ಹತ್ರ ನಾವು ನೀರ್ ಕೇಳೋ ಅವಶ್ಯಕತೆ ಇಲ್ಲ. ವಿ ವಿಲ್ ನಾಟ್ ಬಿ ವಾಟರ್ ಡಿಫಿಸಿಟ್, ವಿ ವಿಲ್ ಬಿ ವಾಟರ್ ಸರ್ಪ್ಲಸ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಅವ್ರದೇ ಆದಂತ ಒಬ್ರು MLA ಅವ್ರ ಅಸೆಂಬ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾವು ಪ್ರತಿಬಿಂಬಿಸುವಂತ ಕೆಲಸ ನಾವು ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಮಾಡ್ಬೇಕಾಗತ್ತೆ ಮೇಡಮ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ರಿಸರ್ಚ್ ಮಾಡ್ಬೇಕಾಗ್ತದೆ. ಅಂದ್ರೆ ಕರ್ನಾಟಕದಿಂದ ಸಿಂಪಲ್ ಆಗಿ ಹೇಳೋದಾದ್ರೆ, ಕರ್ನಾಟಕದಿಂದ ಬರ್ತಿರೋ ನೀರನ್ನ ತಮಿಳ್ನಾಡು ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ. ಹಾಗಾಗಿ ಪ್ರತಿ ಬಾರಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಕೇಳೋಂಗ್ ಆಗ್ತಿದೆ. ನಾವು ಸರಿ ಮಾಡ್ಕೊಳ್ಬೇಕು ಅಂತ ತಮಿಳ್ನಾಡು ಹೇಳಿರೋದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು ಕರ್ನಾಟಕ ಅಂತ. ಎಕ್ಸಾಕ್ಟ್ಲಿ, ನಾವು ಅದನ್ನ ತೋರಿಸ್ಬೇಕಾಗತ್ತೆ. ಯಾಕಂದ್ರೆ ಮೇಡಮ್ ನಮ್ಗೆಲ್ಲ ಗೊತ್ತಿರುವಂತ ವಿಚಾರನೆ, ಕಾವೇರಿದು ಕೋರ್ಟ್ ಟ್ರಿಬ್ಯುನಲ್ ನಡಿಬೇಕಾದ್ರೆ ನಮ್ಗೆಲ್ರಿಗೂ ಒಂದ್ ಮಾಹಿತಿ ಏನಿತ್ತು ಅಂತ ಹೇಳಿದ್ರೆ, ಅಲ್ಲಿ ತಮಿಳ್ನಾಡುಗೋಸ್ಕರ ಹೋರಾಟ ಮಾಡ್ತಾ ಇದ್ದಂತ ಲಾಯರ್ಗಳು ನಮ್ಮ ಮಂಡ್ಯ ಭಾಗದಲ್ಲೆಲ್ಲ ಇದ್ದವರು, ಅಂಡ್ ಅಲ್ಲಿದು ವಾಟರ್ ಲೆವೆಲ್ ಗಳನ್ನ ಮತ್ತೆ ಫ್ಲೋ ಗಳನ್ನ ತಿಳ್ಕೊಂಡು ಅಲ್ಲಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅನ್ನೋದೆಲ್ಲ ನಮ್ಗೆ ಗೊತ್ತಿತ್ತು. ಅಂದ್ರೆ ಅವರ ಸಂಪರ್ಕದಲ್ಲಿ ಇದ್ಕೊಂಡಂತ ಅವರು ಅಷ್ಟು ಚೆನ್ನಾಗಿ ನಾವು ಇಂಟೆಲ್ ಕೆಲಸ ಮಾಡ್ಬೇಕಾದ್ರೆ ನಾವು ಈ ರೀತಿಯಾದ ಒಂದಷ್ಟು ಇಂಟೆಲ್ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಅಂಡ್ ಎಸ್ಪೆಷಲಿ ಇದು ಬಹುಶಃ ಒಂದು ತುಂಬಾ ಪ್ರೊಡಕ್ಟಿವ್ ಆಗಿರೋ ಡಿಸ್ಕಷನ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಆಗ್ಲಿ, ವಿಜಯ್ ಅವರಾಗ್ಲಿ ಆಲ್ಮೋಸ್ಟ್ NDA ಅಲ್ಲ, ಮಿತ್ರಕೂಟ ಬರ್ತದೆ ಇಂಡಿಯಾ ಮಿತ್ರಕೂಟದ ಭಾಗ ಆದ್ರಿಂದ, ಅಂಡ್ ಇವರ ಸ್ವೇರಿಂಗ್ ಸೆರೆಮನಿಗೆ ರಾಹುಲ್ ಗಾಂಧಿ ಕೂಡ ಬಂದು ಹೋಗಿರೋದ್ರಿಂದ, ಅಂಡ್ ಚೀಫ್ ಮಿನಿಸ್ಟರ್ ಅವರು ಇತ್ತೀಚೆಗೆ ತಾನೇ ತಮ್ಮ ಪದಗ್ರಹಣ ಮಾಡಿರೋದ್ರಿಂದ ಬಹುಶಃ ಇದೊಂದು ಏನಂತ ಲ್ಯಾಂಡ್ ಮಾರ್ಕ್ ಅಥವಾ ಮೈಲ್ ಸ್ಟೋನ್ ಆಗ್ಬೋದು. DK ಶಿವಕುಮಾರ್ ಅವರು ಸಮರ್ಪಕವಾಗಿ ಈ ಒಂದು ಮಾತುಕತೆನ ನಿರ್ವಹಣೆ ಮಾಡಿದ್ರೆ ಅಂತ ಅನ್ಸುತ್ತೆ ಮೇಡಮ್. ಮಂಜು ಕಿರಣ್ ಅವರೇ, ನಮಗೂ ಇದೇ ರೀತಿಯ ಚಿಂತನೆಗಳಿತ್ತು ಅಂಟಿಲ್ ತಮಿಳ್ನಾಡಿನ ಸಚಿವರ ಹೇಳಿಕೆಯನ್ನ ನಾವು ಗಮನಿಸೋವರೆಗೂ. ನಾನು ಅದೇ ಪ್ರಶ್ನೆಯನ್ನ ಕಾಂಗ್ರೆಸ್ ವಕ್ತಾರರಿಗೆ ಕೇಳೋಣ ಅಂತಿದ್ದೆ. ಈಗ ರಘುದೊಡ್ಡೇರಿ ಅವರೇ, ವಿಜಯ್ ಅವರೇನೋ ಬರ್ಲಿಕ್ಕೆ ತಯಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ತಮಿಳ್ನಾಡಿನ ಸಚಿವರು ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಮೇಕೆದಾಟು ವಿಚಾರದಲ್ಲಂತೂ ನಾವು ಕರ್ನಾಟಕಕ್ಕೆ ಅವಕಾಶ ಕೊಡ್ಲಿಕ್ಕೆ ನಾವು ಒಪ್ಪೋದೇ ಇಲ್ಲ. ಹೋಗ್ತಿರೋದು ಕಾವೇರಿಯಿಂದ ನಮಗ್ ಬರಬೇಕಾಗಿರೋ ನೀರಿನ ಪಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿಕ್ಕೆ. ಬಟ್ ಮೇಕೆದಾಟು ವಿ ವಿಲ್ ನೆವರ್ ಅಗ್ರಿ ಅಂತ ಹೇಳಿ ತಮಿಳ್ನಾಡಿನ ಸಚಿವರು ಹೇಳ್ತಿರುವಾಗ, ವಿಜಯ್ ಅವರು ಬರ್ತಿರೋದ್ರನ್ನ ಕಾಂಗ್ರೆಸ್ ನಾವು ಟೇಬಲ್ ಕರೆಸೋದ್ರಲ್ಲಿ ಯಶಸ್ವಿ ಆದ್ವಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತಾ ಅಂತ ನೋಡಿ. ಮೊದಲನೇದಾಗಿ ಏನು ಕಾವೇರಿ ವಿಚಾರ ಇದೆ, ಕಾವೇರಿ ಟ್ರಿಬ್ಯುನಲ್ ಒಂದ್ಸರಿ ಅವಾರ್ಡ್ ಬಂದ ನಂತರ ಅದು ಕರ್ನಾಟಕ, ತಮಿಳುನಾಡು ಮತ್ತೆ ಪಾಂಡಿಚೇರಿ ಕೈಯಲ್ಲಿಲ್ಲ. ಅದು ಏನು ನೀರು ಎಷ್ಟು ಬರಬೇಕು ಎಷ್ಟು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರೋದು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆಯಲ್ಲ, ನೀರು ನಿರ್ವಹಣಾ ಪ್ರಾಧಿಕಾರ ಅವ್ರ ಕೈಯಲ್ಲಿದೆ. ಸೊ ಇವತ್ತು ನಾವು ಮಾತಾಡೋದಾಗ್ಲಿ ಅಥವಾ ತಮಿಳುನಾಡು ರಾಜ್ಯಗಳು ಮಾತಾಡೋದಾಗ್ಲಿ, ನಾವೆಲ್ಲ ಅಣ್ಣ ತಮ್ಮಂದಿರಾಗಿದ್ದೇವೆ. ನಮ್ಮ ಎಂಟೈರ್ ದಕ್ಷಿಣ ಭಾರತ ದ್ರಾವಿಡ ರಾಜ್ಯಗಳೇನಿದ್ದೇವೆ ಅಣ್ಣ ತಮ್ಮಂದಿರಾಗಿದ್ದೇವೆ. ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಅದಕ್ಕೊಂದು ಬದ್ಧತೆ ಬೇಕಾಗ್ತದೆ. ಏನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರು ಏನು 3 ರಾಜ್ಯಗಳನ್ನ ಒಟ್ಟಿಗೆ ಕೂಡಿಸಿ ತುಂಗಭದ್ರಾ ನದಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಅಂತೇಳಿ ಮೊದಲ ಬಾರಿಗೆ ಬಂದಂತ ಎಲ್ಲರನ್ನೂ ಕರೆದು ಒಂದು ಸೌಹಾರ್ದಯುತವಾದಂಥ ಒಂದು ಚರ್ಚೆ ಮಾಡಿದಂಥ CR ಪಾಟೀಲ್ ಅವರ ನೇತೃತ್ವದಲ್ಲಿ ಅದು ಒಂದು ಬದ್ಧತೆ. ಆ ಬದ್ಧತೆಯನ್ನು ಕಾಂಗ್ರೆಸ್ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ತೋರಿದ್ದಾರೆ. ಸೊ ಇಲ್ಲಿ ನಾವು 2 ವಿಚಾರಗಳನ್ನು ಮಾತಾಡಬೇಕಾಗ್ತದೆ. ಈಗ ತಮಿಳುನಾಡಿನ ಮಂತ್ರಿಗಳು ಮಾತಾಡೋದಾಗ್ಲಿ, ಕರ್ನಾಟಕದ ವಿಚಾರಗಳು ಮಾತಾಡೋದಾಗ್ಲಿ, ಆಯಾ ರಾಜ್ಯದ ಮಂತ್ರಿಗಳು, ಆಯಾ ರಾಜ್ಯದ ಜನಗಳು ಅಲ್ಲಿನ ನೆಲ, ಭಾಷೆ, ಸಂಸ್ಕೃತಿಯ ಬಗ್ಗೆನೇ ಮಾತಾಡೋದು ಯಾವಾಗ್ಲೂ. ಹಾಗಾಗಿ ಅವರ ರಾಜ್ಯದ ಬಗ್ಗೆ ಅವ್ರು ಮಾತಾಡ್ತಾರೆ, ನಮ್ಮ ರಾಜ್ಯದ ಬಗ್ಗೆ ನಾವು ಮಾತಾಡಬೇಕು. ಬಟ್ ನಿರ್ಧಾರ ಆಗ್ಬೇಕಾರದಿಲ್ಲ ಅಂತ ಬದ್ಧತೆ ಬೇಕಾರದಿಲ್ಲ ಅಂತಂದ್ರೆ 2020ರಲ್ಲಿ 2018ರಲ್ಲಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ನಮಗೆ ಕಾವೇರಿ ಅಥಾರಿಟಿ CWA ಕೊಟ್ಟಾಯ್ತು. ಅದು ಕೊಟ್ಟಾದ ನಂತರ ಒಂದು ಟೆಕ್ನಿಕಲ್ ಕರೆಕ್ಷನ್ಸ್ ಆಗಬೇಕು ಅಂತೇಳಿ 2020ರಿಂದ 2024ರವರೆಗೂ ಇಟ್ಕೊಂಡು ಕೂತ್ಕೊಂಡು 2024ರಲ್ಲಿ CWMA ಅಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದು ವಾಪಸ್ ಟೆಕ್ನಿಕಲ್ ಎನ್ವೈರನ್ಮೆಂಟಲ್
ಕ್ಲಿಯರೆನ್ಸ್ಗೆ ಅಂತ ಕಳ್ಸೋದಂದ್ರೆ 4 ವರ್ಷ ಅದನ್ನ ಯಾಕೆ ಅಲ್ಲಿ ಕುಟ್ಕೊಂಡಿತ್ತು. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಅಂದಿನ ಸರ್ಕಾರ ಯಾವ್ದಿತ್ತು, ಅಂದಿನ ಬಿಜೆಪಿ ಸರ್ಕಾರ ಒಂದು ಪ್ರಯತ್ನವನ್ನ ಅವರು ಸೀರಿಯಸ್ ಆಗಿ 4 ವರ್ಷ ಅವ್ರದೇ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲೇ ಅವ್ರದ್ದು ಸರ್ಕಾರ ಇತ್ತು, ಅದನ್ನ ಕರೆದು ಇದೊಂದು ಮೀಟಿಂಗ್ ಅನ್ನ ಮಾಡಿ ಅದನ್ನ ಬಗೆಹರಿಸಿ, ಇದು ಏನೋ ಮೇಕೆದಾಟು ಮಾಡುವುದರಿಂದ ತಮಿಳುನಾಡಿಗೆ ಯಾವುದು ಲಾಭ ನಷ್ಟ ಆಗೋದಿಲ್ಲ ಅಂತೇಳಿ ಒಂದು ಮನವರಿಕೆಯನ್ನು ಮಾಡುವಂತ ಒಂದು ಪ್ರಯತ್ನ ಮಾಡಿದಿದ್ರೆ ಸಫಲರಾಗ್ತದೆ. ಬೇಡ, ಆದ್ರೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂತ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳೋ ಆ ಪ್ರಯತ್ನ ಒಂದು ಕೈ ಹಾಕ್ತಾ ಇದ್ದಾರೆ. ಅಫ್ಕೋರ್ಸ್ ರಿಕ್ವೆಸ್ಟ್ ಎಲ್ಲಿಂದ ಬಂದ್ರು, ನಾವೆಲ್ಲ ಅಣ್ಣ ತಮ್ಮಂದಿರು, ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಯಾರಿದ್ದೀರಿ, ಎಂಟೈರ್ ಭಾರತದ ಎಲ್ಲಾ ಜಿಲ್ಲೆಯ ಎಲ್ಲಾ ರಾಜ್ಯದ ಜನರು ಇಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ಬೆಂಗಳೂರು ಕಾಸ್ಮೋಪಾಲಿಟನ್ ಭಾರತದ ನಗರ ಇದು. ಆ ನಗರಕ್ಕೆ ಅವಶ್ಯಕತೆ ಇರ್ತಕ್ಕಂಥ 9,000 crore ಪ್ರಾಜೆಕ್ಟ್ ಏನಿದೆ, ಇವಾಗ ನಾನು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಪ್ರಯತ್ನವನ್ನ ನಾವು ಮಾಡ್ತೇವೆ, ನಾವು ಕನ್ವೆನ್ಷನ್ ಮಾಡ್ತೇವೆ, ಒಂದು ಈ ರೀತಿಯಾದಂತಹ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತೇವೆ. ಬಟ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು? ಒಪ್ಕೊಳ್ಳೋಣ, ಕೇಂದ್ರ ಸರ್ಕಾರದ ಬಗ್ಗೆ ನಾನು ನೋ ಡೌಟ್ ಬಿಜೆಪಿ ವಕ್ತಾರರನ್ನು ಪ್ರಶ್ನೆ ಮಾಡ್ತೀನಿ. ಬಟ್ ನೀವೇ ಹೇಳ್ದಾಗೆ ನ್ಯಾಯಾಧಿಕರಣ ಅಂತಿದ್ದಾಗ, ಹಾಗೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಿದ್ದಾಗ ಅಲ್ಲಿಂದಲೇ ತೀರ್ಮಾನ ಆಗ್ಬೇಕು ಅಂತಂದ್ರು ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ಇಂಥ ಮಾತುಕತೆಗಳು, ಅದರಲ್ಲೂ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಕತೆಯಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು ಅಂತಂದ್ರೆ, ಇಬ್ರು ಒಂದು ಪೇಜಿಗೆ ಬಂದ್ರೆ, ಇಬ್ರು ಒಂದ್ ರೀತಿಯ ನಿರ್ಣಯಕ್ಕೆ ಮನ್ನಣೆಯನ್ನ ಕೊಟ್ರೆ ಅಥವಾ ಇಬ್ರು ಕೂಡ ಒಪ್ಪಿಕೊಂಡ್ರೆ ಬಹುಶಃ ಈ ಟೆಕ್ನಿಕಲ್ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ತಮಿಳುನಾಡು ಪದೇ ಪದೇ ತಕರಾರನ್ನ ತೆಗೆಯೋದು, ಕಾನೂನಾತ್ಮಕ ಹೋರಾಟ ಮಾಡೋದು, ಇದಕ್ಕೊಂದು ಸ್ವಲ್ಪ ಅಲ್ಪ ವಿರಾಮ ಬೀಳಬಹುದು ಅನ್ನೋ ನಿರೀಕ್ಷೆ. ನಾನು ಅದಕ್ಕೆ ಕೇಳಿದ್ದು ಸರ್, ಇಲ್ಲಿ ಕೇವಲ ವಿಜಯ್ ಅವರ ಒಪ್ಪಿಗೆ ಮಾತ್ರ ಸಾಕಾಗೋದಿಲ್ಲ, ಅಲ್ಲಿನ ಸಚಿವರು, ವಿರೋಧ ಪಕ್ಷಗಳು, ಜನಾಭಿಪ್ರಾಯ ಇದೆಲ್ಲವೂ ಕೂಡ ಹಂತ ಹಂತವಾಗಿ ಮ್ಯಾಟರ್ ಆಗುತ್ತೆ. ಸೊ ವಿಜಯ್ ಅವರೊಬ್ರು ಬರ್ತಾರೆ, ಮಾತುಕತೆ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದು ಪೂರ್ಣ ಗೆಲುವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನುಮಾನ ಇಲ್ಲ. ನೀ ಅನುಮಾನ ಖಂಡಿತ ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ಆಗ್ಲೇ ಹೇಳ್ದೆ, ನಾವು ಎಲ್ಲಾ ದ್ರಾವಿಡ ಅಣ್ಣ ತಮ್ಮಂದಿರು, ನಾವು 4 ರಾಜ್ಯಗಳೇನಿದ್ದೇವೆ ದ್ರಾವಿಡ ರಾಜ್ಯಗಳು ಅಣ್ಣ ತಮ್ಮಂದಿರಾಗ ಬದುಕ್ತಾ ಇದ್ದೇವೆ. ಇಡೀ ದಕ್ಷಿಣ ಇಡೀ ಭಾರತದ ಯುವಕರು ಇಲ್ಲಿ ಕೆಲಸವನ್ನು ಅರಸಿ ಬಂದಿರತಕ್ಕಂಥವ್ರಿಗೆ ಇವತ್ತು ನೀರು ಬೇಕಾಗಿರ್ತಕ್ಕಂಥದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, 7 ಕೋಟಿ ಕನ್ನಡಿಗರ ಭಾಗವಾಗಿರ್ತಕ್ಕಂಥ ತಮಿಳುನಾಡು, ಆಂಧ್ರ ಪ್ರದೇಶ, ಡೆಲ್ಲಿ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲರೂ ಕನ್ನಡಿಗರೇ, ಅವರಿಗೆ ಬೇಕಾದ ನೀರನ್ನ ನಾವು ಕೊಡಬೇಕಾಗಿದೆ. ಅದಕ್ಕೆ ಬದ್ಧತೆಯನ್ನ ತೋರಿಸಿ ನಾವು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ತುಂಬಾ ಚೆನ್ನಾಗಿದೆ ಸರ್. ಬಟ್ ಸಮೀವುಲ್ಲಾ ಸರ್, ಇದಕ್ಕೆ ಉತ್ತರ ಕೊಡ್ಲಿ ಸರ್. ಕಾವೇರಿ ಅಂತ ಬಂದ ತಕ್ಷಣ ತಮಿಳುನಾಡು ಹಾಗೆ ಕರ್ನಾಟಕದ ಸಂಬಂಧ ಎಷ್ಟಿದೆ ಅನ್ನೋದನ್ನ ನಾವು ಈ RCB ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಸರ್, ಅಲ್ಲಿವರೆಗೂ ಕೂಡ ಕನೆಕ್ಟ್ ಆಗ್ತಾ ಇರೋದು ಏನು, ಅಲ್ಲಿವರೆಗೂ ಕೂಡ ಬದ್ಧ ವೈರಿಗಳು ಅನ್ನೋ ರೀತಿಯಲ್ಲಿ ಚಿತ್ರಣ. ಇದು ಕೇಳಿಸ್ಕೊಳ್ಳಿಕ್ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಟಾಪಿಕ್ ಅನ್ನಿಸಬಹುದು, ಬಟ್ ಅದೇ ಅಲ್ವಾ ಸರ್, ವಾಸ್ತವವಾಗಿ ಕಾವೇರಿ ವಿಚಾರಕ್ಕೆ ಹೆಂಗೆ ತಮಿಳುನಾಡು ಕರ್ನಾಟಕದ ಮಧ್ಯೆ ಒಂದು ರೀತಿಯಲ್ಲಿ ವೈರತ್ವ ಅನ್ನೋದಿದೆ, ಅದೇ ರಿಫ್ಲೆಕ್ಟ್ ಆಗ್ತಾ ಇರೋದು ಕ್ರಿಕೆಟ್ ಮ್ಯಾಚ್ ನಲ್ಲಿ. ನೀವು ಸುಳಿವು ಕೊಟ್ರಿ, ಇಂಥದ್ದೊಂದು ಮಾತುಕತೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದು ಒಂದು ಜಲ ವಿಚಾರದಲ್ಲಿ ಕೂತು ಮಾತುಕತೆ ನಡೀತಿರೋದು ಕರ್ನಾಟಕದ ಪಾಲಿಗೆ ಮತ್ತು ತಮಿಳುನಾಡು ಪಾಲಿಗೆ ಅಟ್ಲೀಸ್ಟ್ ಒಂದು ಸೌಹಾರ್ದ ವಾತಾವರಣ ಮೂಡಿಸ್ಲಿ ಎನ್ನುವ ಮಟ್ಟಿಗೆ ಅಷ್ಟಕ್ಕೆ ಸೀಮಿತಗೊಳಿಸಿದಂತೆ ನಾನು ಅದನ್ನ ವೆಲ್ಕಮ್ ಮಾಡ್ತೇನೆ ಮತ್ತು ಇದನ್ನ ಒಳ್ಳೆ ಡೆವಲಪ್ಮೆಂಟ್ ಅಂತಲೇ ಕರೀತೇನೆ. ಆದರೆ ನೀವು ಕರುಣಾನಿಧಿ ಅವರು PWD ಮಂತ್ರಿ ಆಗಿದ್ದ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಮೀಟ್ ಮಾಡೋಕೆ ಬರ್ತಿದ್ರು, ಅವಾಗ ಇನ್ನೂ ಟ್ರಿಬ್ಯುನಲ್ಲೇ ಆಗಿರಲಿಲ್ಲ. ಅಲ್ಲಿಂದ ಹಿಡಿದು ಒಂದು ಡೆಲಿಗೇಷನ್ ವಾಪಸ್ ಕಳಿಸ್ಬಿಡ್ತಾರೆ, ನಾನು ಮೀಟ್ ಮಾಡಲ್ಲ ಅಂತ ವೀರೇಂದ್ರ ಪಾಟೀಲ್ರು. ಅದಾದ್ಮೇಲೆ ಅವರು VP ಸಿಂಗ್ ಹತ್ರ ಹೋಗಿ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗೋದು, ಅವಾಗ ಅಲ್ಲಿವರೆಗೂ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀರು ಬಿಡೋದು, ಆ ಥರ ಇತ್ತು. ಅದಾದ ಮೇಲೆ ದೆಹಲಿನಲ್ಲಿ ಕೃಷ್ಣ ಮತ್ತು ಜಯಲಲಿತಾ ಮೀಟಿಂಗ್ ನಡೆಯುತ್ತೆ. ಮೀಟಿಂಗಲ್ಲಿ ಸಭಾತ್ಯಾಗ ಮಾಡಿಬಿಡ್ತಾರೆ ಜಯಲಲಿತಾ, ಸೆನ್ಸೇಷನಲ್ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಕರುಣಾನಿಧಿ ಪಟೇಲ್ರು ಇಲ್ಲಿಗೆ ಬರ್ತಾರೆ, ಆಮೇಲೆ ಪಟೇಲ್ರು ಚೆನ್ನೈಗೆ ಹೋಗ್ತಾರೆ. ಕಡೆಗೆ ಅವ್ರು ಓಪನ್ ಸ್ಟೇಟ್ಮೆಂಟೇ ಮಾಡ್ತಾರೆ, ನಮ್ಮ ನಿಮ್ಮ ಗೆಳ್ತನ ಏನೇ ಇರಲಿ, ನಮ್ಮ ರಾಜ್ಯಗಳ ಒತ್ತಡ ಈ ಇಶ್ಯೂನ ಸಾಲ್ವ್ ಮಾಡೋಕ್ಕೆ ನಮಗೆ ಒಂದು ಸಹಮತಕ್ಕೆ ಬರಕ್ಕೆ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟೇ ಮಾಡಿಬಿಡ್ತಾರೆ. ಹೀಗಾಗಿ ನೀವು ಸುಳಿವು ಕೊಟ್ರಿ, ವಿಜಯ್ ಅವರು ಬರ್ತಿರೋದು ಮಾತುಕತೆ ಮೂಲಕ ಬಗೆಹರಿಸೋದಕ್ಕೋ ಏನು ನಮಗೆ ನೀರು ಕೊಡಿ ಅಂತ ಕೇಳೋದಕ್ಕೋ, ಇದು ಇಲ್ಲಿ ಕ್ಲಾರಿಫೈ ಆಗಬೇಕಾಗಿರೋ ವಿಚಾರ. ನಮಗೆ ಟ್ರಿಬ್ಯುನಲ್ಲಿಗೆ ಹೋಗೋದಕ್ಕಿಂತ ಮೊದಲು 1924ರಲ್ಲಿ ಈ ಕಾವೇರಿ ಅಗ್ರಿಮೆಂಟು 1924 ಮದ್ರಾಸ್ ಪ್ರೆಸಿಡೆನ್ಸಿಗೂ ಮೈಸೂರು ಸಂಸ್ಥಾನಕ್ಕೂ ಇರೋ ಅಗ್ರಿಮೆಂಟು, ಈ ಟ್ರಿಬ್ಯುನಲ್ ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಗೆಲ್ಲ ಬೇಸ್ ಅದೇನೆ. ಅದಾಗಿ 2-3 ತಿಂಗಳಲ್ಲಿ ಮೇಕೆದಾಟುಗೆ ಕ್ಲಿಯರೆನ್ಸ್ ಕೊಟ್ಟಿರುವ 18 ಪುಟಗಳ ಅಗ್ರಿಮೆಂಟ್ ಇದೆ. ಕರೆಕ್ಟ್. ಅದನ್ನ ಲಾಸ್ಟ್ ಇದೇ ಡಿಬೇಟ್ ಮಾಡಿದಾಗ ರಾಜಾರಾಮ್ ಸರ್ ತೋರಿಸಿದ್ರು ಕೂಡ, ಅಗ್ರಿಮೆಂಟ್ ಇದೆ. 1924ರಲ್ಲಿ ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟ್ ಕಾಪಿನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು. ತಿಮ್ಮೇಗೌಡರಿಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವರು ನಿಗಮದ ಅಧ್ಯಕ್ಷರು ಬೇರೆ ಆಗಿದ್ರು, ಮತ್ತೆ ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ
ಹೀಗಾಗಿ ಆ ಅಗ್ರಿಮೆಂಟ್ ಆಗಿದ್ರೆ ಈಗ 1922-24 ಅಗ್ರಿಮೆಂಟು ಕಾವೇರಿ ನೀರು ಬಿಡುಗಡೆಗೆ ಬೇಸ್ ಇರ್ಬೇಕಾದ್ರೆ ಮೇಕೆದಾಟಿಗೆ ಒಪ್ಕೊಂಡಿರೋ ಅಗ್ರಿಮೆಂಟ್ ಯಾಕೆ ಕನ್ಸಿಡರ್ ಮಾಡಲ್ಲ ನೀವು? ಅದು ಬರಬೇಕಾಗುತ್ತೆ. ಎರಡನೇ ಪಾಯಿಂಟು, ನಮಗೆ ಕೃಷ್ಣಾದಲ್ಲಿ ಸರ್ಪ್ಲಸ್ ವಾಟರ್ ಯೂಸ್ ಮಾಡೋದಕ್ಕೆ ನೀವು ಎರಡನೇ ಟ್ರಿಬ್ಯುನಲ್ ಮಾಡಿದ್ರಿ. ಆದರೆ ಕಾವೇರಿ ಟ್ರಿಬ್ಯುನಲ್ ಅಲ್ಲಿ ರಿವ್ಯೂಗೆ ಪ್ರಾವಿಷನ್ನೇ ಕೊಟ್ಟಿಲ್ಲ ನೀವು. ಇಲ್ಲಿ ಈಗ ನೋಡಿ 2018ರಲ್ಲಿ 100 TMC ಸರ್ಪ್ಲಸ್ ವಾಟರ್ ಹೋಗಿದೆ. 2024ರಲ್ಲಿ 50 TMC ಸಮುದ್ರ ಸೇರಿದೆ. ಹಿಂಗ್ ಹೋಗ್ತಲೇ ಇರುತ್ತೆ. 150 TMC ಬರೀ 2 ವರ್ಷದಲ್ಲಿ, ಒಂದು 5 ವರ್ಷಗಳ ಅಂತರದಲ್ಲಿ 150 TMC ಸಮುದ್ರ ಸೇರಿದೆ. ಆ ಸಮುದ್ರಕ್ಕೆ ಸೇರೋ ಬದಲು ನೀವೊಂದು ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ, ಕರೆಕ್ಟ್, ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಿ ಆಯಾ ರಾಜ್ಯಗಳಿಗೆ ಹಂಚಿ ಅದನ್ನು ಸ್ಟೋರ್ ಮಾಡ್ಕೊಳ್ಳಕ್ಕೆ ನಮಗೆ ಡ್ಯಾಮ್ ಬೇಕು. ಸರಿ, ಮೇಕೆದಾಟುನ ನಾವು 8 TMC 10 TMC ನಿಮ್ದು ಇಟ್ಕೊಂಡು ನಿಮಗೆ ಬಿಡ್ತೀವಿ ಅಂತಲ್ಲ. ನಮ್ ಸರ್ಪ್ಲಸ್ ವಾಟರ್ ನಾವು ಅಪ್ಪರ್ ರಿಪೇರಿಯನ್ ಸ್ಟೇಟ್, ನಮ್ ನೀರನ್ನ ನಾವು ಸ್ಟೋರ್ ಮಾಡ್ಕೊಳ್ಳಕ್ಕೆ ನಮ್ ಡ್ಯಾಮ್ ಕಟ್ಕೋಬೇಕು. ಅದರಿಂದ ನಿಮಗೂ ಅನುಕೂಲ ಆಗುತ್ತೆ ಅನ್ನೋ ವಾದನೂ ಇದೆ. ತಮಿಳ್ನಾಡಿಗೂ ಕೂಡ ಅನುಕೂಲ ಆಗತ್ತೆ, ನೀರ್ ಇಲ್ದೇ ಇರುವಾಗ ಸ್ಟೋರ್ ಮಾಡ್ಕೊಂಡಿದ್ರೆ ನಿಮಗ್ ಬಿಡ್ಲಿಕ್ಕೂ ಕೂಡ ನಮ್ಗೆ ಅನುಕೂಲ ಇಲ್ಲಿ ಆಗುತ್ತೆ. ನಮ್ಮ ಹಕ್ಕದು, ಅವ್ರಿಗೆ ಬಿಡಕ್ಕಲ್ಲ ಅದು. ನಮ್ಮ ಹಕ್ಕನ್ನ, ನಮ್ಮ ಸರ್ಪ್ಲಸ್ ವಾಟರ್ ನಮ್ಮ ಪಾಲಿಗೆ ಬಂದದ್ದನ್ನ ನಾವು ಮಾಡ್ಕೋಬೇಕು ಅಂತ ನಾವ್ ಇಟ್ಕೊಳ್ಬೇಕು. ಅದು ಹೀಗಾಗಿ ಯಾವ ದಿಕ್ಕಲ್ಲಿ ನೋಡಿದ್ರು ನಮಗೆ ಮೇಕೆದಾಟು ಬೇಕೇ ಬೇಕು, ಯಾವ ದಿಕ್ಕಲ್ಲಿ. ಆಮೇಲೆ ನೀವು ಹೇಳಿದ್ರಿ ಕ್ಲಿಯರ್ ಆಯ್ತು ಕೋರ್ಟ್ ಇಂದ, ನಮಗೆ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಒಂದು, ನೀವು ತುಂಬಾ ಬೇಗ ಬಂದಿದ್ದೀರಾ. ಸೆಂಟ್ರಲ್ ಗೌರ್ಮೆಂಟು ಅಥವಾ CWC ಸೆಂಟ್ರಲ್ ವಾಟರ್ ಕಮಿಷನ್ ಮೇಕೆದಾಟಿಗೆ ಇನ್ನು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಕ್ಲಿಯರೆನ್ಸ್ ಕೊಡ್ದಲೇ ಇರೋದ್ರಿಂದ ನೀವು ಅರ್ಲಿಯರ್ ಅಪ್ಲಿಕೇಶನ್ ತಗೊಂಡು ಏನು ಮಾಡ್ಬೇಕಾಗಿಲ್ಲ. ಅವ್ರು ಕ್ಲಿಯರೆನ್ಸ್ ಕೊಟ್ಟಾಗ ಬನ್ನಿ, ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿರೋದು. ಓಕೆ, ಬಟ್ ರಾಜಕೀಯವಾಗಿ ಪ್ರೊಜೆಕ್ಟ್ ಆಗ್ತಿರೋದು ಹಿಂಗೆ ಅಲ್ವಾ ಸರ್? ಸುಪ್ರೀಂ ಕೋರ್ಟ್ ಒಂದು ಸ್ಮಾಲ್ ಕರೆಕ್ಷನ್ ನೋಡಿ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಏನು 2018ರಲ್ಲಿ ಫೈನಲ್ ವೆರಿಡಿಕ್ಟ್ ಬಂದ ಆಧಾರದ ಮೇಲೆ ಆಯಾ ರಾಜ್ಯಗಳಿಗೆ ಇರ್ತಕ್ಕಂಥ ಸ್ವಾಯತ್ತತೆಯನ್ನು ಅವ್ರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ತಮಿಳುನಾಡಿನ ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ. ತಿಮ್ಮೇಗೌಡರು ಸರ್ ಕರೆಕ್ಟ್ ಆಗಿ ಹೇಳ್ತಾರೆ. ಬಟ್ ಅದ್ರ ಜೊತೆಗೇನೆ ಸರ್, ಒಂದು ರೈತರಾಗಿರುವ ಮಂಜು ಕಿರಣ್ ಅವರು ಕೂಡ ಅದೇ ಆಶಾಭಾವನೆಯಲ್ಲಿದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬರು ಕೂಡ, ಎಸ್ಪೆಷಲಿ ಕಾವೇರಿ ನದಿ ನೀರನ್ನ ಕುಡಿಯೋರು, ಹಾಗೇನೆ ಅದನ್ನ ಅವಲಂಬಿಸುವವರು ಇದೇ ಒಂದು ಆಶಾಭಾವನೆಯಲ್ಲಿದ್ದಾರೆ. ಒಂದು ಐತಿಹಾಸಿಕ ಕ್ಷಣಕ್ಕೆ, ಒಂದು ಐತಿಹಾಸಿಕ ಮಾತುಕತೆಗೆ ವೇದಿಕೆ ಅಂತೂ ನಿರ್ಮಾಣ ಆಗ್ತಿದೆ. ಇದರಿಂದ ನಿಜವಾಗ್ಲೂ ಕರ್ನಾಟಕಕ್ಕೆ ಲಾಭ ಆಗುತ್ತಾ ಅಂತೇಳಿ ನೀವಿಂತ ಅನೇಕ ಮಾತುಕತೆಗಳನ್ನು ಗಮನಿಸ್ಬಿಟ್ಟಿದ್ದೀರಿ ಸರ್, ಅನೇಕ ಫೇಲ್ಯೂರ್ ಆಗಿರೋದನ್ನು ಕೂಡ ಗಮನಿಸ್ಬಿಟ್ಟಿದ್ದೀರಿ. ಹೀಗಾಗಿ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ಈ 2 ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಕತೆಯನ್ನು? ತಿಮ್ಮೇಗೌಡರು. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನನ್ನ ಪರಿಚಯನೂ ಆಗಿಲ್ಲ, ನೀವು ಪರಿಚಯ ಮಾಡ್ಕೊಟ್ಟಿಲ್ಲ ಅಲ್ಲಿ. ಇಲ್ಲ ಸರ್, ನಿಮ್ಮ ಅನುಪಸ್ಥಿತಿಯಲ್ಲಿ ನಾನು ವೆಲ್ಕಮ್ ಮಾಡಿದೆ. ನೀವು ಬಂದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಕರೆಸಿದ್ದಕ್ಕೆ. ಈಗ ನಮ್ಮ ಸ್ನೇಹಿತರು ಹೇಳ್ದಾಗೆ ಮಾನ್ಯ DK ಶಿವಕುಮಾರ್ ಅವರು ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಮಾತುಕತೆಗೆ ಮುಂದಾಗಿರೋದು ಸ್ವಾಗತಾರ್ಹ ಬೆಳವಣಿಗೆ. ಅದು ಬಹುಶಃ ನನಗನ್ಸುತ್ತೆ ಕೇಂದ್ರ ಜಲಶಕ್ತಿ ಸಚಿವರ ಸಲಹೆ ಮೇರೆಗೆ ಇವರಿಬ್ಬರು ಮಾತಾಡ್ತಾ ಇರೋದು ಒಂದು ಉತ್ತಮವಾದ ಬೆಳವಣಿಗೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಹಿಂದೆ ಈ ರೀತಿ ಅನೇಕ ಚರ್ಚೆ ಮಾತುಕತೆಗಳು ಮುಖ್ಯಮಂತ್ರಿಗಳ ನಡುವೆ ಆಗಿದೆ ತಮಿಳುನಾಡು ಮತ್ತು ಕರ್ನಾಟಕದ. ಆದರೆ ಈಗ ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ನಾಳಿದ್ದು. ಆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಅಂದರೆ 72/6/2018 ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಷನ್ ಪ್ರಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಏನು ಪವರ್ ಕೊಟ್ಟಿದ್ದಾರೆ ಅಂದರೆ, ಟು ಸೆಕ್ಯೂರ್ ಕಂಪ್ಲೈನ್ಸ್ ವಿತ್ ದಿ ಅವಾರ್ಡ್ ಆಸ್ ಮಾಡಿಫೈಡ್ ಬೈ ದಿ ಸುಪ್ರೀಂ ಕೋರ್ಟ್, ಒಂದು ಕಂಟ್ರೋಲ್, ರೆಗ್ಯುಲೇಟ್ ಆ್ಯಂಡ್ ಸೂಪರ್ವೈಸ್ ರಿಸರ್ವಾಯರ್ ಆಪರೇಷನ್ಸ್ ಆ್ಯಂಡ್ ರಿಲೀಸಸ್ ಆಲ್ಸೋ. ಮತ್ತು ಆ ರಿಲೀಸಸ್ ಅಂತ ಹೇಳ್ತಾರೆ ನೋಡಿ. ಆಮೇಲೆ 3ನೇದು ಡಿಟರ್ಮಿನ್ ಇಂಟರ್ಸ್ಟೇಟ್ ಡೆಲಿವರೀಸ್ ಅಟ್ ಬಿಳಿಗುಂಡ್ಲು ನಮ್ಮ ಮಾಪನ ಕೇಂದ್ರ ಅದು. Through regulated releases after examining reasonableness of state indents every 10 days ಅಂತ. ಅಂದರೆ ಅವ್ರಿಗೆ ಅಧಿಕಾರ ಇದೆ, ಡಿಸ್ಕ್ರಿಷನ್ನು ಇದೆ.
ನಮ್ಮ ಮುಖ್ಯಮಂತ್ರಿಗಳು ತಮಿಳುನಾಡು ಕರ್ನಾಟಕದವರು ಒಳ್ಳೆ ನಮ್ಮ ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು. ಇದು ಯಶಸ್ವಿ ಆದರೆ ಖಂಡಿತ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಹಿಂದೆ ಆಗಿರುವಂಥದ್ರಲ್ಲಿ ಭಾಳಷ್ಟು ಯಶಸ್ವಿ ಆಗಿಲ್ಲ ಮುಖ್ಯಮಂತ್ರಿಗಳ ಮಾತುಕತೆ. ಆದರೆ ಫೈನಲ್ ಆಗಿ ಡಿಸೈಡ್ ಮಾಡುವಂಥದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅದ್ರ ಮೀಟಿಂಗ್ ಸದ್ಯದಲ್ಲೇ ಇರೋದ್ರಿಂದ ನಾವು ಮಾಡಬೇಕಾದದ್ದೇನು ಅಂದರೆ ನಮ್ಮ ತಜ್ಞರು ಮತ್ತು ವಕೀಲರು ಕೂತು ತುರ್ತಾಗಿ ಬಹುಶಃ ಆಗಲೇ ಚರ್ಚೆ ಮಾಡಿರ್ಬೋದು, ಅಂಕಿಅಂಶಗಳನ್ನ ಸಂಗ್ರಹಿಸಿರ್ಬೋದು. ನಮ್ಮಲ್ಲಿ ಈಗಿನ ನೀರು ಸಂಗ್ರಹ ವಿವಿಧ ಜಲಾಶಯಗಳಲ್ಲಿ, ಅದು ಕೃಷ್ಣರಾಜ ಸಾಗರ, ಕಬಿನಿ, ಹೇಮಾವತಿ, ಆರಂಗಿ ಎಲ್ಲವನ್ನೂ ಸೇರಿಕೊಂಡಾಗೆ ಎಷ್ಟು ನೀರು ಸಂಗ್ರಹ ಇದೆ, ಅದರಲ್ಲಿ ಎಷ್ಟನ್ನು ನಾವು ಉಳಿಸ್ಕೊಂಡು ನಮ್ಮ ಈಗ ಕುಡಿಯುವ ನೀರಿನ ಆದ್ಯತೆ ಬಹುಮುಖ್ಯ. ನಮ್ಮಲ್ಲಿ ಬೆಂಗಳೂರು ಸೇರಿದಂತೆ ಅನೇಕ ಪಟ್ಟಣಗಳು ಆನ್ ದಿ ವೇ ನಮ್ಮ ಕಾವೇರಿ ಬೇಸಿನ್ನಲ್ಲಿ ಇದಕ್ಕೆ ಉಪಯುಕ್ತ ಆಗುವಂಥವು, ಅವನ್ನೆಲ್ಲ ಸೇರಿಸ್ಕೊಂಡಾಗೆ ಕುಡಿಯುವ ನೀರಿನ ಆದ್ಯತೆ ಕೊಟ್ಟು ನಾವು ಇರೋ ನೀರನ್ನು ಬಳಸ್ಕೊಳ್ಬೇಕಾಗುತ್ತೆ ಕರ್ನಾಟಕಕ್ಕೆ. ಆದರೆ ನೀರಾವರಿಗೆ ಈಗ ನಮ್ಮ ಮಂಜು ಅವರು ಹೇಳ್ದಾಗೆ ಬೆಳೆಗಳು ಒಣಗ್ತಾ ಇದೆ. ಅದು ಮತ್ತು ಕಾವೇರಿ ನೀರಾವರಿಯ ಏರಿಯಾದ ಅಂದರೆ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟ ಪರಿಹಾರ ಸೂತ್ರನ ಟ್ರಿಬ್ಯುನಲ್ಲೂ ಮಾಡಿಲ್ಲ, ಸುಪ್ರೀಂ ಕೋರ್ಟು ಅದನ್ನು ನಿರ್ಧಾರ ಮಾಡಿಲ್ಲ. ಈ ಹಕ್ಕು ಈ ಬೋರ್ಡು ಅಥಾರಿಟಿಗಳಿಗೂ ಅದು ಅಧಿಕಾರ ಇಲ್ಲ. ಆ್ಯಕ್ಚುಲಿ ಕೂತು ಚರ್ಚೆ ಮಾಡಿ ಮಾಡ್ಬೋದು. ಬಹುಶಃ ಸಂಕಷ್ಟ ಸೂತ್ರನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡಲಿಕ್ಕೆ ಸಾಧ್ಯವಾದರೆ ಎರಡೂ ರಾಜ್ಯಗಳ ಇದನ್ನು ಸೇರಿಸ್ಕೊಂಡು ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ಈ ನೀರಿನ ಪ್ರಮಾಣ ಮತ್ತು ಸಂಗ್ರಹದ ಅನುಸಾರ ಎಷ್ಟೆಷ್ಟು ನೀರನ್ನ ಯಾವ ರಾಜ್ಯಕ್ಕೆ ಯಾವ ಉದ್ದೇಶಕ್ಕೆ, ಮೊದಲ ಆದ್ಯತೆ ಕುಡಿಯುವ ನೀರು, ಎರಡನೇ ಅದು ತಮಿಳುನಾಡಾಗಲಿ ಕರ್ನಾಟಕ ಆಗಲಿ, ಎರಡನೇ ಆದ್ಯತೆಯ ನಮ್ಮ ಸಂಕಷ್ಟದಲ್ಲಿರುವ ರೈತರಿಗೆ, ಒಣಗುತ್ತಿರುವ ಬೆಳೆಗಳಿಗೆ ತುರ್ತು ನೀರಾವರಿ. ನಾನು ಕಾವೇರಿ ನಿಗಮ MD ಆಗಿದ್ದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರ ಮುಖಾಂತರನೇ ನಾವು ನಿಗಮ ಸ್ಥಾಪನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಕಬ್ಬು ಒಣಗಿದ್ದನ್ನು ನಾನು ನೋಡಿದ್ದೇನೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡದ್ದನ್ನು ನಾನು ಕಂಡಿದ್ದೇನೆ. ಆ ಸಂದರ್ಭದಲ್ಲಿ ಆ ರೈತರ ಆತ್ಮಹತ್ಯೆ ಮಾಡ್ಕೊಂಡವ್ರ ಮನೆಗೆ ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೇನೆ. ಅಂದರೆ ರೈತರು ಸಂಕಷ್ಟದಲ್ಲಿ ನಿಜವಾದ ಇದ್ದಾರೆ ಅಂದಿಂದ ಇವತ್ತಿನವರೆಗೂ ಸಾಲ್ವ್ ಆಗಿದ್ರೆ ಬಹುಶಃ ಇನ್ನು 10 ವರ್ಷನೂ ಹಿಂಗೆ ಇರ್ತದೆ. ಖಂಡಿತ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಒಂದು ಇದನ್ನ ತಗೊಂಡಿದ್ದಾರೆ, ಅದು ಯಶಸ್ವಿ ಆದ್ರೆ ನಮ್ಗೆಲ್ಲ ಸಂತೋಷ. ಸರಿ, ಅಲ್ಲಿಗೆ ಅಶ್ವಿನ್ ಅವರು ಒಂದು ರಿಯಾಕ್ಷನ್ ಅವ್ರು ತಗೊಂಡು ವಾಪಸ್ ಬರ್ತೀನಿ ಸರ್. ಅರ್ಧ ಗಂಟೆ ಆಯ್ತು, ಅವ್ರ ತಾಳ್ಮೆಗೆ ಒಂದು ಧನ್ಯವಾದ ಹೇಳ್ತಾ ಅಶ್ವಿನ್ ಅವರೇ. ರಿಯಾಕ್ಷನ್ ಏನ್ ಬೇಡ, ಕೊಡಿ ಕಾಂಗ್ರೆಸ್ ಅವ್ರಿಗೆ. ಇಲ್ಲ ಸರ್, ನೀವು ಮಾತಾಡ್ಬೇಕು. ಯಾಕಂದ್ರೆ ಬಹಳ ಮುಖ್ಯವಾಗಿ ಮೇಕೆದಾಟು ಅಶ್ವಿನ್ ಅವರೇ, ಮೇಕೆದಾಟು ಹಾಗೆ ನಮ್ನೇ ಕೇಳಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಅವರು ಇದಾರೆ, ಬಿಜೆಪಿ ಪೂಜ್ಯ ದೇವೇಗೌಡರು ಬೇಡ, ಕುಮಾರಣ್ಣ ಬೇಡ, ಕಾಂಗ್ರೆಸ್ ನಮಗ್ ಗೊತ್ತಿಲ್ಲ. ಪ್ರದೇಶದವ್ರಿಗೂ JDS ಅವ್ರಿಗೂ ಸಂಬಂಧ ಇಲ್ಲ. ಕೊಡಿ ಬೇಕಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅದರಲ್ಲೂ ಎಸ್ಪೆಷಲಿ DK ಶಿವಕುಮಾರ್ ಅವರಿಗೆ ಹಾಗೆ ಕುಮಾರಸ್ವಾಮಿ ಅವರಿಗೆ ಕೇವಲ ಇದು ನದಿ ನೀರಿನ ವಿಚಾರ ಮಾತ್ರವಲ್ಲ ಅಶ್ವಿನ್ ಅವರೇ, ಬಹಳ ಮುಖ್ಯವಾಗಿ ಇದು ವೋಟ್ ಬ್ಯಾಂಕ್ ವಿಚಾರ ಕೂಡ. ಆ ಭಾಗದಲ್ಲಿರ್ತಕ್ಕಂಥ ಜನರ ಓಟು ನಿಮಗೂ ಬೇಕು, DK ಶಿವಕುಮಾರ್ ಅವ್ರಿಗೂ ಬೇಕು. ಒಕ್ಕಲಿಗ ಸಮುದಾಯದ ಓಟು ನಿಮಗೂ ಬೇಕು, DK ಶಿವಕುಮಾರ್ ಅವ್ರಿಗೂ ಬೇಕು. ಈ ರೀತಿ ಕಾಂಪಿಟೇಷನ್ ಇರೋ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಗೆಲುವಿಗೆ ಒಂದ್ ಹೆಜ್ಜೆ ಹತ್ತಿರ ಹೋದ್ರು ಅಂದ್ರೆ JDS ಇದನ್ನ ಹೆಂಗ್ ಗಮನಿಸುತ್ತೆ ಅಂತ? ನೀವು ಆರ್ ಕನ್ನಡದವರೇ ವೋಟ್ ಬ್ಯಾಂಕ್ ರಾಜಕೀಯ ಸ್ಟಾರ್ಟ್ ಮಾಡ್ಬಿಟ್ರೆ ಅಲ್ಲಿ ನಮ್ಮ ಕುಮಾರಣ್ಣ ಅವರು ಬಂದಿದ್ರೆ ಇಲ್ಲ, DK ಶಿವಕುಮಾರ್ ಅವರು ಬಂದಿದ್ರೆ ನಿಮ್ಗೆ ಗೊತ್ತಿದೆ. ಕಾವೇರಿ ವಿಚಾರ ಬಂದಾಗ ಯಾರನ್ನ ಏನ್ ಕೇಳ್ಬೇಕು ಅನ್ನೋದೇ ನಿಮ್ಗೆ ಒಂದು ಮಾಧ್ಯಮದವರು ಗೊತ್ತಿಲ್ಲ ಅಂದ್ರೆ ಕಳೆದ 4-5 ದಶಕದಿಂದ ಕಾವೇರಿ ವಿಚಾರದಲ್ಲಿ
ಪ್ರಾದೇಶಿಕ ಪಕ್ಷ ಎಷ್ಟು ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ವೋಟ್ ಬ್ಯಾಂಕ್ ತಗೊಂಡು ನಾವೇನ್ ಮಾಡೋದು? ಆಯ್ತು ಸರ್, ವಿಷಯಕ್ಕೆ ಬನ್ನಿ. ವೋಟ್ ಬ್ಯಾಂಕ್ ಇರೋದಾದ್ರೆ ಬೇಕಾದ್ರೆ ಅದನ್ನ ತಿಳಿಸಿ, ನನಗೂ ತಿಳಿಸಿ, ಜನರಿಗೂ ತಿಳಿಸಿ. ವಿಷಯಕ್ಕೆ ಬನ್ನಿ ಅಶ್ವಿನ್ ಅವರೇ, ನಿಮಗೆ ಸಮಯ ಕೊಟ್ಟಿದ್ದೀನಿ, ಯು ಆರ್ ವೇಸ್ಟಿಂಗ್ ಟೈಮ್. ನಾನು 10 ಸೆಕೆಂಡ್ ನಿಮ್ ಕಾಯ್ತೀನಿ ಸರ್, ವಿಷಯ ಬರಲಿಲ್ಲ ಅಂದ್ರೆ. ಸೆಮಿಯುಲ್ಲಾ ಸರ್ ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಆಮೇಲೆ ಇನ್ನೊಬ್ರು ರೈತ ಮುಖಂಡ ನಮ್ಮ ಮಂಜು ಕಿರಣ್ ಅವರು ಇದ್ದಾರೆ. ಕೇಳಿ ಅವ್ರನ್ನ. ಇನ್ನು ಈಗ ದೊಡ್ಡ ಗೌಡ್ರು ನಿಮ್ಗೆ ಗೊತ್ತಿದ್ಯಾ 1996ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ನ ಇಡೀ ಇತಿಹಾಸದಲ್ಲಿ ಯಾವ ಸರ್ಕಾರನೂ ತಂದಿರಲಿಲ್ಲ. ವಿಳಂಬವಾದಂಥದ್ದು, ಸ್ಥಗಿತಗೊಂಡಂಥ ಯೋಜನೆಗಳಿಗೆ ದುಡ್ಡನ್ನ ಕೊಟ್ಟಂಥವ್ರು ದೊಡ್ಡ ಗೌಡ್ರು. ಅದಾದಮೇಲೆ ನೀರನ್ನ ಅನುಭವಿಸುವಿಕೆ, ಯಾರು ಅತಿ ಹೆಚ್ಚು ಆ ನೀರನ್ನು ಉಪಯೋಗಿಸ್ತಾರೆ ಆ ಆಧಾರದ ಮೇಲೆ ಅಂತ ಎಲ್ರಿಗೂ ಗೊತ್ತಿತ್ತು. ಬರುವಂಥ ಮುಖ್ಯಮಂತ್ರಿಗಳು ಯೋಜನೆಗಳನ್ನ ತರಬೇಕು, ಕೆರೆ ಕಟ್ಟೆಗಳನ್ನ ಕಟ್ಟಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಯಾವುದೂ ಇಲ್ಲದೆ ಈಗ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಎಲ್ರಿಗೂ ಗೊತ್ತಿದೆ. ಅದನ್ನು ಗೆದ್ದಿರೋದ ಕಾಂಗ್ರೆಸ್. ಯಾಕೆ DMK ಅವರು INDA ಒಕ್ಕೂಟದಲ್ಲಿ ಇರಲಿಲ್ವಾ? ಸ್ಟಾಲಿನ್ ಅವರಿದ್ದಾಗ ಯಾಕೆ 3 ವರ್ಷ ನಿದ್ದೆ ಮಾಡ್ತಿದ್ರ ಕಾಂಗ್ರೆಸ್? ಇವತ್ತು ಫ್ಲೋರ್ ಲೀಡರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಒಂದು ದಿನ ಕೇಳಲ್ಲ, ದೊಡ್ಡ ಗೌಡರು ಹೋಗಿ ವಿನಮ್ರತೆಯಿಂದ ಕೈ ಬೇಡ್ಕೊಂಡು ನಮ್ಗೆ ಮೇಕೆದಾಟು ನಮ್ಗೆ ಯೋಜನೆಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆಗ ಇದ್ದಾಗ ನೀವು ವಿಜಯ್ ಅವ್ರು ಬರ್ತಿರೋದನ್ನ ಇಲ್ಲಿ ಮೇಕೆದಾಟು ಕಟ್ತಿದ್ದಾರೆ ಅಂತ ಯಾಕೆ ಹೇಳ್ಬೇಕು? ಕಾವೇರಿ ವಿಚಾರದಲ್ಲಿ ತಮಿಳ್ನಾಡು ಕರ್ನಾಟಕ ಯಾವತ್ತು ನಾವು ತಮಿಳ್ನಾಡನ್ನ ವಿರೋಧಿಸದೆ. ನಾವು ಅವ್ರೇನು ನಮ್ಮನ್ನ ಅಣ್ಣ ತಮ್ಮದಿರಂತೆ ಏನು ಒಪ್ಕೊಳ್ಳಲ್ಲ. ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರಿಗೆ ದೊಡ್ಡ ಗೌಡ್ರು ಕುಮಾರಣ್ಣ ಅವ್ರಿಗೆ 17.5 TMC ಹೆಚ್ಚುವರಿ ನೀರನ್ನ ಹೆಂಗ್ ತಂದು ಕೊಟ್ರು? ನಾನು ಅದಕ್ಕೆ ಹೇಳಿದೆ, ದಯವಿಟ್ಟು ನೀವು ಮಾಧ್ಯಮದವ್ರು ತಪ್ಪಾಗಿ ತಗೋಬೇಡಿ. ಒಂದು ಕಾವೇರಿ ವಿಚಾರ ಬಂದಾಗ ಅಪ್ಪರ್ ಭದ್ರಾ ಇರ್ಬೋದು. ನಾನು ಲಾಸ್ಟ್ ಕಳೆದ ವಾರದಲ್ಲೂ ಹೇಳಿದೆ, ರಾಯಚೂರು ಒಂದು ಭಾಗದಲ್ಲಿ ದೊಡ್ಡ ಗೌಡ್ರು ಪ್ರತಿಮೆ ಇಟ್ಟಿದ್ದಾರೆ. ಇಲ್ಲಿ ಮೇಕೆದಾಟು ಮಾಡ್ಕೊಂಡ್ಬೇಕಾದ್ರೆ ಅವರು ಅಲ್ಲೊಂದು ಪ್ರತಿಮೆ ಮಾಡ್ಕೊಳ್ಳಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದ್ರು. ತಮಿಳ್ನಾಡವ್ರು ಅದನ್ನ ಕೇಳಿದ್ರ? DPR ಎಲ್ಲೋಯ್ತು? 3 ವರ್ಷ ಆಯ್ತು. ಕಾಂಗ್ರೆಸ್ ಅವರು ಯಾವ DPR ರೆಡಿ ಮಾಡಿದ್ರು? ಜಲಸಂಪನ್ಮೂಲ ಸಚಿವರು ಇವತ್ತು ಏನ್ ಕೆಲಸ ಮಾಡ್ತಿದ್ದಾರೆ? ಇನ್ನು ಇಂಟೀರಿಯರ್ ಕೆಲಸ ಆಗ್ತಿದೆ ವಿಧಾನಸೌಧದಲ್ಲಿ. ಅವ್ರು ಅಫಿಷಿಯಲ್ ಆಗಿ ಅವರು ಆಫೀಸಲ್ಲಿ ಕೂತ್ಕೊಂಡಿಲ್ಲ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೇಳಿದ್ರೆ ಏನ್ ಹೇಳ್ತಾರೆ? ನಾನೀಗ ನಾನು ಬಿಸಿ ಇದ್ದೀನಿ, ಸ್ವಲ್ಪ ಸಚಿವ ಸಂಪುಟ ಪುನರ್ರಚನೆ ಇದೆ, ಅದಾದ್ಮೇಲೆ ನಾನು ತಲೆ ಕೆಡ್ಸ್ಕೊಳ್ತೀನಿ ಅಂತಾರೆ. ಮೇಕೆದಾಟು ಇಂದ ಬಂದ್ರು, ಪಾದಯಾತ್ರೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಏನ್ ಮಾಡಿದ್ರು ಕೆಲಸ? ನಾನು ಕೇಳ್ತಿರೋ ಸಿಂಪಲ್, DPR ಎಲ್ಲೋಯ್ತು? ವಿಜಯ್ ಅವರು ಕಳೆದ 1 ತಿಂಗಳಿಂದ ಓಪನ್ ಆಗಿ ಹೇಳಿದ್ದಾರೆ, ಅವ್ರದ್ದು ಏನ್ ಸಬ್ಮಿಟ್ ಮಾಡಿದಾರೆ ಅದನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳ್ನಾಡಲ್ಲಿರೋ ಸಂಸದರಿಂದ ಅಲ್ಲಿರೋ ರಾಜಕಾರಣಿಗಳೆಲ್ಲ ತಿರುಗಿ ಬಿದ್ದಿದ್ದಾರೆ. ನಾನು ಕೇಳೋದು ಇಷ್ಟೇ, ಸ್ಟಾಲಿನ್ ಅವ್ರು ಇದ್ದಾಗಲೇ, ನಿಮ್ಮ ಅಷ್ಟು ಕ್ಲೋಸ್ ಇದ್ದಾಗಲೇ 3 ವರ್ಷ ಏನು ಮಾಡದಿರೋರು ಇವಾಗ ಏಕಾಏಕಿ ನಿಮ್ಗೆ ಯಾರು ಏನು ಅವಾರ್ಡ್ ಕೊಟ್ಟಿದ್ದಾರೆ? ಯಾವ ಕೋರ್ಟ್ ನಿಮ್ಗೆ ಅವಾರ್ಡ್ ಕೊಟ್ಟಿದೆ? ಯಾವ್ದು ಕೊಟ್ಟಿಲ್ಲ. ಹಿಂಗೊಂದು ಪ್ರಯತ್ನ ಆಗಿರ್ಲಿಲ್ಲ. ಮಾತುಕತೆಗೆ ಇಬ್ಬರು ಮುಖ್ಯಮಂತ್ರಿಗಳು ಒಟ್ಟಿಗೆ ಕೂರೋ ಪ್ರಯತ್ನಗಳು ಬಹುಶಃ ವಿಫಲವಾಗಿತ್ತು. ಸ್ಟಾಲಿನ್ ಅವರು INDA ಒಕ್ಕೂಟದಲ್ಲಿ ಬಾಯ್ ಅಂತ ಇದ್ದವರು. ಇವಾಗ ವಿಜಯ್ ಅವ್ರೇನ್ ಕಾಂಗ್ರೆಸ್ INDA ಒಕ್ಕೂಟಕ್ಕೆ ನಾನು ಬಂದಿದ್ದೀನಿ ಅಂತ ಅವ್ರು ಎಲ್ಲೂ ಹೇಳ್ತಿಲ್ಲ. ಅವ್ರು ಏನಾದ್ರು ಅಫಿಷಿಯಲ್ ಆಗಿ ಬಂದಿದ್ದಾರೆ, ನಿಮ್ ಮೇಕೆದಾಟಿಗೆ ಅಪ್ರೂವಲ್ ಮಾಡ್ತೀನಿ, ನಾವು ಫೈಟ್ ಮಾಡ್ಲೇಬೇಕ್ರಿ. ನಾವು ತಮಿಳ್ನಾಡು ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ಯಾರ ಅನುಮತಿ ಕೇಳಬೇಕು? ನಾವು ಕಾನೂನಾತ್ಮಕವಾಗಿ ಎಷ್ಟು ವರ್ಷ ಹಿಂಗೇನೆ ಫೈಟ್ ಮಾಡ್ತಾ ಇರಬೇಕು? ಫೈಟ್ ಮಾಡಿ ದಶಕಗಳಿಂದ ಉತ್ತರ ಸಿಗ್ತಿಲ್ಲ ಅಂದಾಗ ಸೌಹಾರ್ದಯುತ ಮಾತುಕತೆ ಪ್ರಯತ್ನ ಯಾಕೆ ಆಗಬಾರ್ದು? ಸ್ಮಿತಾ ಮೇಡಮ್, ಯಾವುದೇ ಸರ್ಕಾರ ಇರಲಿ, JDS ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇವತ್ತು ಉದಾಹರಣೆಗೆ KRS ಡ್ಯಾಮ್ ಅಲ್ಲಿ ಏನು ನೀರಿದೆ ಆ ನೀರಿನ ಮಟ್ಟ ಇದ್ದಾಗ್ಲೂ ಬೆಳೆಗಳಿಗೆ ನೀರು ಹರಿಸ್ತಾ ಇದ್ರು. ಇವತ್ತು ನೀವೇನಕ್ಕೆ ತಮಿಳ್ನಾಡಿಗೆ ಎದುರ್ಕೊಂಡು ನೀವು ನೀರು ಹರಿಸ್ತಿಲ್ಲ? ಎಲ್ಲ ಬೆಳೆಗಳು ಒಣಗ್ತಾ ಇದೆ. ಕೇಳೋರು ಯಾರಿದ್ದಾರೆ? ಕೇಳಿದ್ರೆ ಅವ್ರು ಎಲ್ಲರೂ ಬ್ಯುಸಿ ಇದ್ದಾರೆ, ಯಾರು ಇಲ್ಲಿಲ್ಲ, ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರದೇ ಆದಂತ ಪಕ್ಷದ ಚಟುವಟಿಕೆಗಳಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. ನೀರು ಇಲ್ಲಿ ರೈತರು ಅಲ್ಲಿ ಸ್ಟ್ರೈಕ್ ಕೂತವ್ರೆ. ಇವ್ರಿಗೆ ಮುಖ್ಯಮಂತ್ರಿನ ತಲೆ ಕೆಡಿಸ್ಕೊಂತಿದ್ದಾರೆ. ಹಾಗಾಗಿ ರಾಜಕೀಯ ಮಾಡೋಂಥದ್ದು ವೋಟ್ ಬ್ಯಾಂಕ್ಗೆ ಅನಿವಾರ್ಯತೆ JDS ಪಕ್ಷಕ್ಕೆ ನಿಜವಾಗ್ಲೂ ಇಲ್ಲ. ಅದರಲ್ಲೂ ಕಾವೇರಿ ಕೊಳ್ಳದ ನದಿ ಪಾತ್ರದಲ್ಲಿರೋಂಥ ರೈತರಾಗ್ಲಿ, ಅಲ್ಲಿರೋ ವಾಸಿಸ್ತಿರೋಂಥ ಜನರಾಗ್ಲಿ, ಇವತ್ತಿಗೂ 28 ಕ್ಷೇತ್ರಗಳಿದೆ ಬೆಂಗಳೂರವ್ರಿಗೆ. ಇವತ್ತಿಗೂ ಗೊತ್ತಿಲ್ಲ ಕೆಲವು ಜನಕ್ಕೆ 17.5 TMC ಹೆಚ್ಚುವರಿ ನೀರನ್ನ ದೇವೇಗೌಡರು ಕುಮಾರಣ್ಣವ್ರು ತಂದ್ಕೊಟ್ರು ಅಂತ. ನಾವೇನಾದ್ರೂ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷಗಳು ಸೀಟ್ಗಳು ಬರುತ್ತೆ ಅಂತ ನಾವೇನಾದ್ರು ತಂದ್ಕೊಟ್ವಾ? ಇಲ್ಲ. ಯಾವತ್ತು ನಮ್ಮ ಪಕ್ಷ ಯಾವತ್ತು ಮತ ಬ್ಯಾಂಕ್ಗೆ ಈ ಕೆಲಸಗಳು ಮಾಡಿಲ್ಲ. ನಿಮಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಡಿದವರು. ನಾನು ಕೇಳೋ ಸಿಂಪಲ್ ಪ್ರಶ್ನೆ ಇಷ್ಟೇ, 3 ವರ್ಷದಲ್ಲಿ DPR ಎಲ್ಲೋಯ್ತು?
ಸರಿ, ಯಾವ ಬುಟ್ಟಿಗೆ ಎಸೆದ್ರಿ? ಉತ್ತರ ಕೊಡ್ಲಿ ರಘುದಡ್ಡೇರಿ ಅವರು. ಅದರ ಜೊತೆಗೆ ವಿಜಯ್ ಅವ್ರಿಗೂ ಕೂಡ ಕಮ್ಮಿ ಪೊಲಿಟಿಕಲ್ ಪ್ರೆಷರ್ ಇಲ್ಲ. ತಮಿಳುನಾಡಿನಲ್ಲಿ ಆಗ್ತಿರುವ ಬೆಳವಣಿಗೆ ನೀವು ಗಮನಿಸಿರ್ತೀರಿ ರಘುದಡ್ಡೇರಿ ಅವರೇ. ಯಾವ ಹಂತಕ್ಕೆ ವಿರೋಧ ಪಕ್ಷಗಳು ವಿರೋಧ ಮಾಡ್ತಿವೆ ಅಂತಂದ್ರೆ ವಿಜಯ್ ಅವರ ಮೌನವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ವಿಜಯ್ ಅವರು ಇನ್ ಕೇಸ್ ಏನಾದ್ರೂ ಕಾಂಪ್ರಮೈಸ್ಡ್ ಹೆಜ್ಜೆಯನ್ನ ಇಟ್ರೆ ಕಾಂಗ್ರೆಸ್ ನಲ್ಲಿ ಏನು ಬೆಂಬಲ ನೀಡಿದ್ದಾರೆ MLAಗಳು ಎಲ್ಲರೂ ಕೂಡ ಟಿವಿಕೆ ಕೊಟ್ಟಿರೋ ಬೆಂಬಲವನ್ನ ವಾಪಸ್ ಪಡಿಬೇಕು ಅಂತ ಕೇಳ್ತಿದ್ದಾರೆ. ಸೊ ವಿಜಯ್ ಅವರು ಬರ್ತಿರೋದು ಕೂಡ ಅಂಡರ್ ಪೊಲಿಟಿಕಲ್ ಪ್ರೆಷರ್. ಇಲ್ಲಿ ತಗೊಳ್ಳೋದು ಕೇವಲ ನೀರಿನ ವಿಚಾರದಲ್ಲಿ ನಿರ್ಧಾರ ಅಲ್ಲ, ಅವರು ಮುಂದಿನ ರಾಜಕೀಯ ಭವಿಷ್ಯದ ನಿರ್ಧಾರನೂ ಆಗುತ್ತೆ. ಅಬ್ಸಲ್ಯೂಟ್ಲಿ ನೋ ಸ್ಮಿತಾ. ಯಾಕೆ ಅಂತ ಹೇಳಿದ್ರೆ ವಿಜಯ್ ಅವರು ಪ್ರಬುದ್ಧರಿದ್ದಾರೆ, ಮನೆ DK ಶಿವಕುಮಾರ್ ಅವರು ಪ್ರಬುದ್ಧರಿದ್ದಾರೆ. ಏನು ಈ ರೀತಿಯಾದಂತಹ ಸಮಸ್ಯೆ? ಸ್ಟಾಲಿನ್ ಅವರು ಅಪ್ರಬುದ್ಧನಾ? ಪ್ಲೀಸ್ ಉತ್ತರ ಆಮೇಲೆ ಕೊಡಿ. ಸರಿ, ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಬರ್ದಿಟ್ಕೊಳ್ಳಿ. ನೋಡಿ, ಈಗ ಏನು ಎರಡು ರಾಜ್ಯಗಳ ನಡುವೆ ಇರ್ತಕ್ಕಂಥ ಒಂದು ಡಿಸ್ಪ್ಯೂಟ್ ಅನ್ನ ಸೌಹಾರ್ದಯುತವಾಗಿ ಸಾಲ್ವ್ ಮಾಡ್ತೀನಿ ಅಂತ ಬಂದಿರತಕ್ಕಂಥ ಸ್ವಾಗತಾರ್ಹ. ಸಾಧ್ಯ ಆದ್ರೆ ನಮ್ಮ ಕೇಂದ್ರ ಸಚಿವರಾದಂತ 4 ಸಚಿವರು ಇದ್ದಾರೆ, ಅದಕ್ಕೆ ಕೈ ಜೋಡಿಸಿ ಸಾಧ್ಯವಾದಂತ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡಲಿ. ನಾನು ಇವ್ರಿಗೆ ಒಂದು ಪ್ರಶ್ನೆನ ಕೇಳ್ತೇನೆ. ಮಾನ್ಯ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು? ನಾನು ನನ್ನ ಮಂತ್ರಿ ಮಾಡಿ ನಮ್ಮ ಸರ್ಕಾರ ಬರಲಿ, ಕೇವಲ 1 ದಿನದಲ್ಲಿ ಮೇಕೆದಾಟು ಯೋಜನೆಯನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ತೋರಿಸ್ತೀನಿ ಆಮೇಲೆ ಸ್ಮಿತನ್ ಕೇಳಿ. ಒಂದ್ ನಿಮಿಷ ಸ್ಮಿತನ್ ಕೇಳಿ. ಪ್ರಬುದ್ರ ಅಪ್ರಬುದ್ರ ನೀವು ಒಂದಿನಲ್ಲಿ ಯಾರಾದ್ರೂ ಮೇಕೆದಾಟು ಮಾಡ್ಕೊಂಡ್ ಬರ್ತಾರೇನ್ರಿ? ಸುಮ್ಮನೆ ಹಿಂದೆ ಮಾತಾಡಕ್ ಹೋಗ್ಬೇಡಿ. ಸ್ಟಾಲಿನ್ ಅವರು ಅಪ್ರಬುದ್ರ ಅಂತೆ, ವಿಜಯ್ ಅವರು ಪ್ರಬುದ್ರ. ಮಾನ್ಯ ಕುಮಾರಸ್ವಾಮಿ ಅವರು ಆ ಮಾತನ್ನು ಹೇಳುವಾಗ ನೀವು ತೀರ್ಮಾನ ಮಾಡಿ. ಕುಮಾರಸ್ವಾಮಿ ಅವರು JDS ವಕ್ತಾರರು ರಾಜ್ಯದ ಜನತೆ ತೀರ್ಮಾನ ಮಾಡಲಿ. ಕುಮಾರಸ್ವಾಮಿ ಅವರು ಪ್ರಬುದ್ಧರ ಅಪ್ರಬುದ್ಧರ ಅಂತ ಹೇಳಿ ಕೇವಲ 1 ದಿನದಲ್ಲಿ ನಾನು ಅಪ್ರೋಚ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿಯವರೆಗೂ ಯಾಕೆ ಮೇಕೆದಾಟು ವಿಚಾರವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಮಾತಾಡ್ತಾ ಇಲ್ಲ? ಆಯ್ತು, ಇನ್ನೊಂದು ನಿಮಗೆ ಸರ್, 1 ದಿನದಲ್ಲಿ ಮೇಕೆದಾಟು ಯೋಜನೆಗೆ ಅಪ್ರೂವಲ್ ಅನ್ನ ಯಾರೇ ಆಗ್ಲಿ ತರಲಿಕ್ಕೆ ಸಾಧ್ಯ ರಾಜ್ಯದ ಜನತೆಯ ಪರವಾಗಿ ಆಧಾರದ ಮೇಲೆ 1 ದಿನದಲ್ಲಿ ತರ್ತೀನಿ ಅಂತ ಹೇಳಿದ್ರಿ. ಆಯ್ತು, ಇನ್ನೊಂದು ನಮ್ಮ ಮಿತ್ರರು ಹೇಳಿದ್ರು ದೇವೇಗೌಡರು ಹೋಗಿ ಭಿಕ್ಷೆ ಬೇಡ್ತಾವ್ರೆ ಅಂತ. ಸ್ವಾಮಿ, ದೇವೇಗೌಡರು ಹೋಗಿ ಭಿಕ್ಷೆ ಬೇಡಿದ್ರು ನಿಮ್ಮ ಪ್ರಧಾನಮಂತ್ರಿಗಳ ಮನಸ್ಕರಿಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಾಜಿ ಪ್ರಧಾನಮಂತ್ರಿಗಳಾದ ಭಿಕ್ಷೆ ಬೇಡ್ತಿರೋದ ವಿನಮ್ರತೆಯಿಂದ ಕೇಳ್ತಿರೋದ ಪದ ಬಳಕೆಗಳು ಕರೆಕ್ಟ್ ಇರಲಿ. ನಿಮ್ಮ ಪದ ದೊಡ್ಡೇರಿಯವರೇ, ನೀವು ಬಾಯಿ ಬಂದ ಮಾತಾಡೋದನ್ನೆಲ್ಲ ಬಿಟ್ಬಿಡಿ. ನೀವು ವಿನಮ್ರತೆಗೂ ನಯ ವಿನಯತೆಗೂ ಭಿಕ್ಷೆ ಬೇಡ್ತಿರೋದು ದೇವೇಗೌಡರಲ್ಲಿ ನಿಮ್ಮ ಮಾತುಗಳು ಹೇಳ್ರಿ. ಸರಿಯಾಗಿ ಮಾತಾಡ್ರಿ. ಭಿಕ್ಷೆ ಅಂತ ಹೇಳಿದ್ದಾರೆ ನಿಮ್ಗೆ. ವಿಜಯ್ ಕುಮಾರ್ ಸರ್, ಧ್ವನಿ ತಲುಪ್ತಾ ಇದೆಯಾ? ಹೇಳಿ ಸರ್. DK ಶಿವಕುಮಾರ್ ಅವರು ಹಾಗೆ ವಿಜಯ್ ಅವರು ಮಾತುಕತೆಯ ಟೇಬಲ್ ಬರ್ತಾ ಇರೋದನ್ನ ತಾವು ಯಾವ ರೀತಿ ಗಮನಿಸ್ತೀರಿ? ಹಲೋ, ಹೇಳಿ ಸರ್. ವಿಜಯ್ ಕುಮಾರ್ ಸರ್ ನಮಸ್ಕಾರ. ನನ್ ಧ್ವನಿ ತಲುಪ್ತಾ ಇದ್ರೆ ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲ, ಮಾಡೇ ಮಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಯಾವ್ದು ಹಿಡಿದು ದಾಟ ಬಿಡಲ್ಲ, ಅವರು ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಮಾಡೇ ತೀರ್ತಾರೆ ಅವರು. ಕನಕಪುರದವರು ಅಂತ ಈ ವಿಶ್ವಾಸನ ಸರ್, ಅಥವಾ ನಿಜವಾಗ್ಲೂ ರೈತರು ಅಥವಾ ಮೊದ್ಲಿಂದನೂ ಅಷ್ಟೇನೆ ಅವರು ಹಿಡಿದು ದಾಟ ಬಿಡಲ್ಲ, ಅವ್ರು ಮಾಡೇ ತೀರ್ತಾರೆ. ಆದ್ರೆ ವಿರೋಧ ಪಕ್ಷದವ್ರು ಯಾರು ಸಹಾಯ ಮಾಡ್ತಾ ಇಲ್ಲ. ಈ ಕುಮಾರಸ್ವಾಮಿ ಅವರು JDS ಹೋಗ್ತಾರೆ ಹೇಳ್ತಿದ್ರು, ಈಗ ಕುಮಾರಸ್ವಾಮಿ ಅವರ ಮಾತೇ ಹೇಳಿಲ್ಲ ಅಂತ. ಅದನ್ನ 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಸೆಂಟ್ರಲ್ ಗವರ್ಮೆಂಟ್ ಇಂದ, ನೀವೆಲ್ಲ ಒಕ್ಕೂರಾಗಿ ಮಾಡಿ ಅಂತ ಹೇಳುದು ಸತ್ಯ. ಅದು ಇವರು ಇಲ್ಲ ಅಂತ ವಕ್ತಾರರು, ಇವರು JDS ಅಶ್ವಿನಿ ಅವರು ಇಲ್ಲ ಅಂತ ವಾದ ಮಾಡ್ತಾರೆ. ನಿಮಗೆ ವಿಶ್ವಾಸ ಇದೆ ಹಾಗಾದ್ರೆ DK ಶಿವಕುಮಾರ್ ಅವರು ಮೇಕೆದಾಟು ಮಾಡೇ ಮಾಡ್ತಾರೆ ಅಂತ ಹೇಳಿ? ನೀವೇ ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಕೃಷ್ಣಪ್ಪ ಲಮಾಣಿ ಅಂತ ಹೇಳಿ ಬೆಳಗಾವಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾವ ರೀತಿ ಗಮನಿಸ್ತೀರಿ ಸರ್? ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಟೇಬಲ್ ನಲ್ಲಿ ಕೂರೋ ಪ್ರಯತ್ನ ಮಾಡ್ತಿರೋದು ಕಾವೇರಿ ನದಿ ವಿಚಾರಕ್ಕೆ. ಸರಿ ಮೇಡಮ್, ಇದು ಬರೀ ಸಮಸ್ಯೆ ಆಗಿರಬಾರ್ದು, ಅದರ ಜೊತೆಯಲ್ಲಿ ರಾಜಕೀಯ ಕೂಡ ಆಗಿರಬಾರ್ದು ಮೇಡಮ್. ಏನಂತಂದ್ರೆ ಈ ಕುಡಿಯುವ ನೀರಾಗಲಿ ಅಥವಾ ರೈತರು ಬಳಸಿರ್ತಕ್ಕಂತ ನೀರಿನ ಮೇಲೆ ರಾಜಕಾರಣ ಮಾಡುವಂತವ್ರು ನಮ್ಮ ರಾಜ್ಯದವರು ಇದ್ದಾರೆ. ಖಂಡಿತವಾಗಿ ಆ ರೀತಿಯಾಗಿ ಆಗ್ಬಾರ್ದು. ಯಾಕಂತಂದ್ರೆ ರೈತರ ಸಮಸ್ಯೆ ಅವರವರಿಗೆ ಗೊತ್ತಿರುತ್ತದೆ. ಇದರಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ಎಲ್ಲರ ಒಗ್ಗಟ್ಟು ಪ್ರದರ್ಶನ ತೋರಿಸ್ಬೇಕು, ಆವಾಗಲೇ ಈ ಸಮಸ್ಯೆ ಬಗೆರುತ್ತೆ ಮೇಡಮ್. ನೋಡಿ, ಈಗ 100 ವರ್ಷಗಳಿಂದ ಮಹಾದಾಯಿ ಮುಗಿಲಿಲ್ಲ, ಮೇಕೆದಾಟು ಮುಗಿಲಿಲ್ಲ, ಕಾವೇರಿ ವಿವಾದ ಕೂಡ ಮುಗ್ತಾ ಇಲ್ಲ ಮೇಡಮ್. ಇಂಥ ಜಮ್ಮು ಕಾಶ್ಮೀರ ಸಮಸ್ಯೆ ಬಗೆಹರಿದ್ರು ಕೂಡ ನಮ್ಮ ರಾಜ್ಯದ ಒಂದು ಶುಲ್ಕ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ
ಈ ರಾಜಕೀಯವನ್ನ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಬಳಸ್ಕೊಂಡಿದ್ದಾರೆ ಮೇಡಮ್. ಇದನ್ನ ಖಂಡಿತವಾಗಿಯೂ ಬರೀ ವೇದಿಕೆ ಮೇಲೆ ಇರತಕ್ಕಂಥವ್ರು ಒಗ್ಗಟ್ಟನ್ನ ತೋರಿಸ್ಬೇಕು. ಯಾಕೆಂತಂದ್ರೆ ತಮ್ಮ ನಾಯಕರ ತಪ್ಪನ್ನ ತಾವೇ ಒಂದು ಸಮರ್ಥನೆ ಮಾಡಿಕೊಳ್ಳತಕ್ಕಂತ ಶಕ್ತಿ ಇರಬೇಕು ಮೇಡಮ್. ಅದಕ್ಕೆ ಖಂಡಿತವಾಗಿಯೂ ಇದಕ್ಕೆ ಒಂದು ಈ ಪ್ರಯತ್ನ ಸ್ವಾಗತಾರ್ಹ ಅಂತ ಹೇಳ್ತಾ ಇದ್ದೀರಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸಮೀವುಲ್ಲಾ ಸರ್ ಏನೋ ಆಡ್ ಮಾಡ್ಬೇಕು, ಅದಾದ ನಂತರದಲ್ಲಿ ನಾನು ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳ್ತೀನಿ. ನಾನು ಸ್ಟಿಲ್ ಈಗ ಶಿವಕುಮಾರ್ ಅವರು ಅಥವಾ ನಮ್ಮ ರಾಜ್ಯ ಸರ್ಕಾರವನ್ನ ನಾನೇನು ಬ್ಲೇಮ್ ಮಾಡಕ್ ಹೋಗೋದಿಲ್ಲ. ತಮಿಳುನಾಡು ಚೀಫ್ ಮಿನಿಸ್ಟರ್ ಕರ್ನಾಟಕಕ್ಕೆ ಪತ್ರ ಬರೆದಿದ್ದಾರೆ. ಅವರೊಬ್ಬ ಚೀಫ್ ಮಿನಿಸ್ಟರ್, ಅವರೊಬ್ಬ ಚೀಫ್ ಮಿನಿಸ್ಟರ್. ಅದಕ್ಕೆ ಯಾವುದೋ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಬರ್ತೀನಿ ಅಂತ ಅಂದಮೇಲೆ ಒಂದು ಶಿಷ್ಟಾಚಾರನೋ ಮತ್ತೊಂದು ಅವರು ಬನ್ನಿ ಅಂತ ತಂದಿರ್ತಾರೆ. ಮತ್ತು ಯಾವ ಅಜೆಂಡಾಗಳು ಇಟ್ಕೊಂಡು ನೀವು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರೆ ಅದೇ ಜಾಸ್ತಿ ಡಿಸ್ಕಷನ್ ಆಗಬೇಕಾಗಿರೋದು ಅಂತ ನನ್ನ ವ್ಯೂ. ಒಂದು ನೀರು ಕೇಳೋದಕ್ಕೆ ಬರ್ತಾ ಇದ್ದಾರಾ ಅಂತ ಒಂದು. ಎರಡನೇದು ನಾನು ಸ್ಟಿಲ್ ಸೌಹಾರ್ದತೆ ಓಕೆ, ಅದನ್ನ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಸೀಮಿತಗೊಳಿಸ್ತೀನಿ. ಎರಡನೇದು ಅವರು ತಮಿಳುನಾಡಿನ ಅಸೆಂಬ್ಲಿನಲ್ಲಿ ರೆಸೊಲ್ಯೂಷನ್ ತಗೊಂಡಿದ್ದೇನು ಅಂದ್ರೆ ಇವನ್ ಮೇಕೆದಾಟು ವಿಚಾರದಲ್ಲೂ ಕೂಡ ಒಂದು ಟ್ರಿಬ್ಯುನಲ್ ಮಾಡಬೇಕು ಅಂತ. ಆಕ್ಚುಲಿ ಇಲ್ಲಿ ಫಸ್ಟ್ ಟ್ರಿಬ್ಯುನಲ್ ಅಲ್ಲಿ ರಿವ್ಯೂಗೆ ಅವಕಾಶ ಇಲ್ಲ ಅಂತಿದೆ. ಬೇಕಾದ್ರೆ ಮೇಲ್ಮನವಿ ಮಾಡ್ಕೋಬಹುದು. ಸೆಂಟ್ರಲ್ ಗೌರ್ಮೆಂಟ್ಗೂ ಕೋರ್ಟಿಗೆ ಇನ್ನೊಂದು ರಿವ್ಯೂ ಕೊಡಿ, ಇನ್ನೊಂದು ಟ್ರಿಬ್ಯುನಲ್ ಅನ್ನ ಮಾಡಿ. ಸರ್ಪ್ಲಸ್ ವಾಟರ್ ಕೃಷ್ಣದಲ್ಲಿ ಟ್ರಿಬ್ಯುನಲ್ ಎ, ಟ್ರಿಬ್ಯುನಲ್ ಬಿ ಇದೆ. ನಮಗೆ ಕಾವೇರಿನಲ್ಲಿ ಸರ್ಪ್ಲಸ್ ವಾಟರ್ಗೆ ಹೊಸ ಟ್ರಿಬ್ಯುನಲ್ ಮಾಡ್ಲಿ ಬಿಡಿ, ಆಯ್ತಾ. ಇವ್ರು ಬರ್ತಿರೋದು ಒಂದು ಟ್ರಿಬ್ಯುನಲ್ ಅನ್ನ ಮಾಡಬೇಕು ಮೇಕೆದಾಟುಗೆ ಅಂತ. ಇವ್ರು ತಮಿಳ್ನಾಡು ಅಸೆಂಬ್ಲಿನಲ್ಲಿ ಟ್ರಿಬ್ಯುನಲ್ಗೆ ನೀವು ರೆಸೊಲ್ಯೂಷನ್ ತಗೋತಿದ್ದಂಗೆ ಟ್ರಿಬ್ಯುನಲ್ ಮಾಡಕ್ ಆಗಲ್ಲ. ನೀವು ಟ್ರಿಬ್ಯುನಲ್ ಮಾಡಬೇಕಾದ್ರೆ ಸೀರೀಸ್ ಆಫ್ ಡಿಸ್ಕಷನ್ಸ್ ಆಗಬೇಕು, ಆಫೀಸರ್ಸ್ ಲೆವೆಲ್ ಡಿಸ್ಕಷನ್ ಆಗಬೇಕು, ಸೆಂಟ್ರಲ್ ಗೌರ್ಮೆಂಟ್ ಮಧ್ಯಸ್ಥಿಕೆಯಲ್ಲಿ ಡಿಸ್ಕಷನ್ ಆಗಬೇಕು. ಆವಾಗ್ಲೂ ವಿಫಲರಾದ್ರೆ ಮುಖ್ಯಮಂತ್ರಿಗಳ ಲೆವೆಲ್ ಡಿಸ್ಕಷನ್ ಆಗಬೇಕು. ಆವಾಗ ವಿಫಲರಾದ್ರೆ ದೆನ್ ಯು ಕ್ಯಾನ್ ಅಪೀಲ್. ಇಷ್ಟೆಲ್ಲ ಬ್ಯಾಕಪ್ ಜೊತೆಲಿ ಇಟ್ಕೊಂಡು ಯು ಕ್ಯಾನ್ ಅಪೀಲ್ ಟು ಸೆಂಟ್ರಲ್ ಗೌರ್ಮೆಂಟ್ ಟು ಕಾನ್ಸ್ಟಿಟ್ಯೂಟ್ ಎ ಟ್ರಿಬ್ಯುನಲ್. ಹೀಗಾಗಿ ಆ ಡಾಕ್ಯುಮೆಂಟ್ ನ ಮೇಕೆದಾಟು ವಿಚಾರದಲ್ಲಿ ಟ್ರಿಬ್ಯುನಲ್ ಮಾಡೋದಕ್ಕೆ ಬೇಕಾದಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಇಲ್ಲಿಗೆ ಬರ್ತಿದ್ದಾರೆ. ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದೀವಿ, ಮೇಕೆದಾಟು ಆಗಿಲ್ಲ. ಹೀಗಾಗಿ ಎರಡು ರಾಜ್ಯಗಳ ನಡುವೆ ಮಾತುಕತೆ ಮೂಲಕ ಮೇಕೆದಾಟು ಯೋಜನೆ ಆಗ್ದಲೇ ಇರೋದ್ರಿಂದ ಯು ಕಾನ್ಸ್ಟಿಟ್ಯೂಟ್ ಟ್ರಿಬ್ಯುನಲ್ ಅಂತ ಮನವಿ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್, ಒಂದು ಹಿನ್ನೆಲೆನ ಕ್ರಿಯೇಟ್ ಮಾಡೋದಕ್ಕೆ ಅವ್ರು ಬರ್ತಿದ್ದಾರೆ ಅನ್ನೋದು ನನ್ನ. ಕೇವಲ ಇದನ್ನ ಸೌಹಾರ್ದ ಅನ್ನೋ ರೀತಿಯಲ್ಲಿ ನೋಡಬಾರದು, ಬೇರೆ ಆಯಾಮಗಳ ಬಗ್ಗೆ ಕೂಡ ಅನುಮಾನ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರಬುದ್ಧರಿದ್ದಾರೆ, ಅಧಿಕಾರಿಗಳು ಮತ್ತೆ ಲೀಗಲ್ ಟೀಮ್ ಸಮೃದ್ಧರಾಗಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸರ್, ನನಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಗಳಿಗೆ ಒಂದೇ ಸುತ್ತ ಮಾತನಾಡಿಸಿದ್ದೀನಿ. ಅಶ್ವಥ್ ನಾರಾಯಣ್ ಸರ್, ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಬಹುದು, ಹಾಗೆ ತಿಮ್ಮೇಗೌಡರು ಕೂಡ ಇದಕ್ಕೆ ಕರೆಕ್ಟ್ ಮಾಡಬಹುದು. ಸರ್, ಕೇಂದ್ರ ಸರ್ಕಾರಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸುವ ಪ್ರಾವಿಷನ್ ಇದೆ. ಮಧ್ಯಸ್ಥಿಕೆಯನ್ನ ವಹಿಸಿ ನಿರ್ಣಯವನ್ನ ಕೈಗೊಂಡ್ರೆ ಅದಕ್ಕೆ ಹೆಚ್ಚು ಶಾಸನಬದ್ಧ ಮಾನ್ಯತೆ ಕೂಡ ಸಿಗುತ್ತೆ ಅನ್ನೋದು ಎಲ್ಲ ಉಲ್ಲೇಖ ಆಗಿದ್ದು. ಸರ್, ಈ ಕೇಂದ್ರ ಸರ್ಕಾರಕ್ಕೂ ಕೂಡ ಎರಡು ರಾಜ್ಯಗಳನ್ನ ಕೂರಿಸ್ಕೊಂಡು ಮಾತನಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದೇ ಆದ್ರೆ, ಕರ್ನಾಟಕದಿಂದ ಸಲ್ಲಿಕೆ ಆಗಿರುವ ಕೆಲವೊಂದಷ್ಟು ಕ್ಲಿಯರೆನ್ಸ್ ಅಪ್ಲಿಕೇಶನ್ ಗಳನ್ನ ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಬಿಜೆಪಿ ಎಂಪಿಗಳಿಗೂ ಅವಕಾಶ ಇದೆ ಅನ್ನೋಂಗಿದ್ರೆ ನಿಮ್ ಪ್ರಯತ್ನ ಏನು ಅಂತ ಹೇಳಿ ಜನ ಕೇಳ್ತಾರೆ ಬಿಜೆಪಿಗರನ್ನ. ಮೇಡಮ್, ಒಂದು ಇದು ಪೊಲಿಟಿಕಲ್ ಆಗಿ ಮಾತಾಡಬಹುದು ಅಷ್ಟೇ. ಒಂದು ಯಾವುದೇ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬಂದ ಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರ ಆಗಲಿ ಮತ್ತೊಬ್ಬರಾಗಲಿ ಮಧ್ಯೆ ಇಂಟರ್ವ್ಯೂನ್ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅಂಡ್ ಆಲ್ಸೋ ಇದ್ರದ್ದು ಮೇಕೆದಾಟು ಯೋಜನೆ ಬಗ್ಗೆ ಇನ್ನು ಸುಪ್ರೀಂ ಕೋರ್ಟಲ್ಲಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಟ್ಟಿರೋ ಕ್ಲಿಯರೆನ್ಸ್ಗೆ ಇವರು ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಅಲ್ಲಿ ಒಂದು ತೀರ್ಪು ಕೊಟ್ಟಿದೆ. ಏನು ಕೊಟ್ಟಿದೆ ಅಂತ ಕೇಳಿ, ಇದು ನಂದಲ್ಲ ಡಾಕ್ಯುಮೆಂಟು. ಆಗಸ್ಟ್ 23, 2023 ಸರ್ವಪಕ್ಷದ ಸಭೆ ಕರೆದಾಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಇದು. ಇದರಲ್ಲಿ ಏನು ಹೇಳ್ತಾರೆ, ಮೇಕೆದಾಟು ಕುರಿತು ತಮಿಳುನಾಡು ರಾಜ್ಯದ MA ಅಪ್ಲಿಕೇಶನ್ ನಂಬರ್ 3127/2018 ಮತ್ತು ನೀರು ಬಿಡುಗಡೆಗೆ ಸಂಬಂಧ ತಮಿಳುನಾಡು ರಾಜ್ಯವು ಸಲ್ಲಿಸಿರುವ ಅರ್ಜಿಗಳು ದಿನಾಂಕ 21/8/2023 ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬಂದಿದ್ದು. ಎರಡೂ ರಾಜ್ಯ 2023 ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬಂದಿದ್ದು. ಎರಡೂ ಅರ್ಜಿಗಳ ವಿಚಾರಣೆಗೆ ಪ್ರತ್ಯೇಕ ಪೀಠ ರಚಿಸುವಂತೆ ಕರ್ನಾಟಕ ರಾಜ್ಯವು ಮನವಿ ಸಲ್ಲಿಸಿತ್ತು. ಎರಡೂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಒಂದು ಪೀಠ ರಚಿಸಿ ಮನವಿ ಸಲ್ಲಿಸಿತು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಪ್ರತ್ಯೇಕ ತ್ರಿಸದಸ್ಯ ಪೀಠವನ್ನು ರಚಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಮಾಡಿದೆ? 2023 ಇದಕ್ಕೊಂದು ಸಪರೇಟ್ ಪೀಠ ರಚನೆ ಮಾಡ್ತೀವಿ. ಇದಕ್ಕೆ ದೇವೇಗೌಡರ ಆದಿಯಾಗಿ ಹಿಡ್ಕೊಂಡು ಎಲ್ಲರೂ ಸ್ವಾಗತ ಮಾಡೋರು. ಅಷ್ಟೊತ್ತಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು. ಕಳೆದ 3 ವರ್ಷದಿಂದ
ಸಪರೇಟ್ ಒಂದು ಪೀಠ ರಚಿಸೋ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ಪ್ರಯತ್ನ ಏನಾಗಿದೆ ಅನ್ನೋಂಥದ್ದು ಬಹುಶಃ ಹೇಳ್ಬೇಕು. ತಿಮ್ಮೇಗೌಡ ಒಂದು ಮೇಡಮ್, ನಾನು ಸರ್ ಹೇಳ್ತೀನಿ. authentic ನಾನು ಆಗಿ ಇನ್ನೊಂದು ಹೇಳ್ಬೇಕು. ಇನ್ನೆರಡೇ ಮೊನ್ನೆ 800 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಸಲೀಸಾಗಿ ಹರಿದು ಹೊಟ್ಟೋಯ್ತು. ಮೊನ್ನೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ ನೀರು ಬಿಡಬೇಕು ಅಂತ ತಮಿಳುನಾಡವ್ರು ಕಿಟ್ರು. DK ಶಿವಕುಮಾರ್ ಏನು ಅಲ್ಲಿ ಮೀಟಿಂಗ್ ಅಲ್ಲಿ ಏನಿತ್ತು, ನೀರು ಬಿಡಕ್ಕಾಗಲ್ಲ, ನೀರಿನ ಲಭ್ಯತೆ ಇಲ್ಲ ಅಂತ ಹೇಳ್ತಾರೆ. ನಾವು ನೀರಿನ ಲಭ್ಯತೆ ಇಲ್ಲ, ನೀರು ಬಿಡಕ್ಕಾಗಲ್ಲ ಅಂತ DK ಶಿವಕುಮಾರ್ ಆಮೇಲೆ ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ಸರಿ, ನೀವು ಮಂಡ್ಯದಲ್ಲಿ ಕೇಳ್ಕೊಳ್ಳಿ, ನೀವು ಎಷ್ಟು ನೀರು ಈಗ ಆಲ್ರೆಡಿ ಹರಿದು ಹೊಟ್ಟಿದೆ ಮೇಡಮ್. ನಮ್ಮಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಕೆನಾಲ್ಗೆ ನೀರು ಹರಿಸಿಲ್ಲ. ಆಮೇಲೆ ಇದು ಒಂದೇನಂತ ಒಂದ್ ನಿಮಿಷ ಕೇಳಿ, ಕೆನಾಲ್ ನೀರು ಬಿಟ್ಟಿರೋದು ಮೊನ್ನೆಯಿಂದ. ಇದು ICC ಮೀಟಿಂಗ್ ಆಗಬೇಕು. ಇಂಪಾರ್ಟೆಂಟ್ ಏನಾಗಬೇಕು ಅಂದ್ರೆ ಇರಿಗೇಷನ್ ಕನ್ಸಲ್ಟೇಷನ್ಸ್ ಕಮಿಟಿ ಮೀಟಿಂಗ್ ಮಾಡಬೇಕು. ಯಾರು ಮಾಡಬೇಕು? ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹೇಮಾವತಿ, ಕಬಿನಿ, ಆರಂಗಿ, KRS. ಎಲ್ಲಿದ್ದಾರೆ ಸಚಿವರುಗಳು? ಯಾರು ಉಸ್ತುವಾರಿ ಸಚಿವರಿಲ್ಲ. ಏನ್ ಮಾಡ್ತಾ ಇದ್ದಾರೆ? ತಿಮ್ಮೇಗೌಡ ಸರ್, ಈಗ ತಮಿಳುನಾಡಿಗೆ ಹಂತ ಹಂತವಾಗಿ ಮೇಕೆದಾಟು ವಿಚಾರದಲ್ಲಿ ಹಿನ್ನಡೆನೇ ಆಗಿರೋದು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು ಕೂಡ ಹೆಚ್ಚಾಗಿ ಏನೋ ಅಲ್ಲಿಂದ ರಿಪ್ಲೈ ಬಂದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಹಿನ್ನಡೆ ಆಗಿದೆ. ಹೀಗಿರುವಾಗ ನಾವು ಇಲ್ಲೂ ಬಂದು ಹಿನ್ನಡೆ ಮಾಡ್ಕೊಂಡು ಹೋಗ್ತೀವಿ, ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಆಂಗಲ್ ಅಲ್ಲಂತೂ ವಿಜಯ್ ಅವರು ಬರೋ ಡೌಟ್. ನನ್ನ ಅಭಿಪ್ರಾಯದಲ್ಲಿ ಇದು ತಾಂತ್ರಿಕವಾಗಿ ಮತ್ತು ಸುಪ್ರೀಂ ಕೋರ್ಟು ಮತ್ತು ನ್ಯಾಯಬದ್ಧವಾಗಿ ತೀರ್ಮಾನ ಆಗಬೇಕು. ಮಾತುಕತೆಯಿಂದ ಬಗೆಹರಿಸುವುದು ಅಷ್ಟು ಫೀಸಿಬಲ್ ಅಥವಾ ಸುಲಭದ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸಮೀವುಲ್ಲಾ ಅವರು ಒಪ್ತಾರೆ ಅದನ್ನು. ಬಹುಶಃ ನಾನು ನೋಡಿದಾಗೆ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗಿದೆ ಟ್ರಿಬ್ಯುನಲ್ ಆರ್ಡ್ರಿಂದ. ನಾನು ಅವಾಗ ಟ್ರಿಬ್ಯುನಲ್ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ನಾನು ಕಾವೇರಿ ನಿಗಮ MD ಆಗಿದ್ದೆ ಮತ್ತು ಟ್ರಿಬ್ಯುನಲ್ ಮುಂದೆ ಅಪೇರ್ ಆಗ್ತಾ ಇದ್ದಂಥ ಅಡ್ವೊಕೇಟ್ಸ್ಗಳ ಜೊತೆನೂ ನಾನು ಸಂವಾದ ಮಾಡಿದ್ದೀನಿ. ನಾರಿಮನ್ನಿಂದ ಹಿಡಿದು ಅನಿಲ್ ದಿವಾನಿಂದ ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಕರ್ನಾಟಕಕ್ಕೆ 2ನೇ ಟ್ರಿಬ್ಯುನಲ್ ಬೇಕು ಅಂತ ನಮ್ಮ ಸಮೀವುಲ್ಲಾ ಪ್ರಸ್ತಾಪ ನಿಜ, ಅದು ಅಗತ್ಯ ಇದೆ. ಯಾಕೆ ಅಂದರೆ ನೋಡಿ, ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಟ್ರಿಬ್ಯುನಲ್ನಿಂದ ಅಂತ ಕೆಲವು ಅಂಕಿಅಂಶಗಳು ಹೇಳ್ತೀನಿ ನೋಡಿ. ತಮಿಳ್ನಾಡಿಗೆ 10 TMC ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅದನ್ನು. ಅಂದರೆ ತಮಿಳ್ನಾಡು ಒಂದೇನ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಮಾಡೋದು, ಕರ್ನಾಟಕ ಮಾಡಲ್ವಾ? ಎರಡನೇದು, ಗ್ರೌಂಡ್ ವಾಟರ್ ತಮಿಳ್ನಾಡಿನಲ್ಲಿ ವರ್ಲ್ಡ್ ಬ್ಯಾಂಕ್ ಇದ್ರ ಪ್ರಕಾರನೇ 51 TMC ಇದೆ, ಬಟ್ ಟ್ರಿಬ್ಯುನಲ್ ಒಪ್ಕೊಂಡಿರೋದು ಕೇವಲ 20 TMC ಮಾತ್ರ. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ನಮಗೆ 4 TMCನ ಸಮುದ್ರಕ್ಕೆ ಹರಿಯೋ ನೀರು ಅಂತ ತಮಿಳ್ನಾಡು ಕೊಟ್ಟಿದ್ದಾರೆ. ಇವೆಲ್ಲ ತಮಿಳ್ನಾಡು ನೀರಾವರಿಗೆ ಬಳಸ್ಕೊಳ್ತಾ ಇದೆ, ಅವ್ರಿಗೇನು ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಇದರಲ್ಲಿ. ಇದ್ರ ಜೊತೆಗೆ ನಾನಿದ್ದಾಗ ಅನೇಕ ಲಿಫ್ಟ್ ಇರಿಗೇಷನ್ ಸ್ಕೀಮು, ಸುಮಾರು 100ಕ್ಕೂ ಹೆಚ್ಚು ಲಿಫ್ಟ್ ಇರಿಗೇಷನ್ ಸ್ಕೀಮುಗಳು ಚಾಲ್ತಿಯಲ್ಲಿದ್ದವು. ಅವಕ್ಕೆ ನಾನು ಸಪೋರ್ಟು ಮಾಡ್ತಿದ್ದೆ ಕಾವೇರಿ ನಿಗಮದಿಂದ. ಅವುಗಳಲ್ಲಿ ನಂಜಾಪುರ ಏತಾವರಿ ನೀರು ಕಂಪ್ಲೀಟ್ ಮಾಡಿದೆ ನನ್ನ ಪೀರಿಯಡಲ್ಲಿ. ಆಮೇಲೆ ಕಾಮಸಮುದ್ರ ಲಿಫ್ಟ್ ಇರಿಗೇಷನ್ ಸ್ಕೀಮು, ಉಚ್ಚನಕೊಪ್ಪಲು ಲಿಫ್ಟ್ ಇರಿಗೇಷನ್ ಸ್ಕೀಮು, ಇವನ್ನ ನಾನು ನನ್ನ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಿದೆ. ಮಧ್ಯಮ ಯಗಚಿ, ಅರ್ಕಾವತಿ ಇವ್ರಗಳ ಜೊತೆಗೆ ಇದನ್ನು ಕಂಪ್ಲೀಟ್ ಮಾಡಿದೆ ಈ ಲಿಫ್ಟ್ ಇರಿಗೇಷನ್. ಬಟ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ಬರೀ 7 TMC ಕೊಟ್ಟಿದ್ದಾರೆ. ಸೊ ಇಂಥ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರೆ ಕರ್ನಾಟಕಕ್ಕೆ ಸಿಗಬೇಕಾದ ನ್ಯಾಯ ಸಿಗ್ಲಿಕ್ಕೆ ಇದೆಲ್ಲ ಪೂರಕ ಅಂಶಗಳಾಗುತ್ತೆ. ಇವನ್ನ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸುಪ್ರೀಂ ಕೋರ್ಟಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗಲಿ ಮತ್ತೊಂದು ಟ್ರಿಬ್ಯುನಲ್ನ ಕನ್ಸ್ಟಿಟ್ಯೂಟ್ ಮಾಡಿ. ನನಗೆ ಸಮಯ ಇಲ್ಲ ಅಶ್ವಿನ್ ಅವರೇ, 68% ಜನ ಕನಸ್ತಾ ಇದೆ ವಿಜಯ್ ಹಾಗೆ DK ಶಿವಕುಮಾರ್ ಅವರ ಮಾತುಕತೆ ಯಶಸ್ವಿ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ಕಾವೇರಿ ವಿಚಾರ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ರಾಜಕೀಯ ಮತ್ತೊಮ್ಮೆ ಬೆರೆಸೋದು ಬೇಡ. ಯಾರೂ ಹೇಳಿಲ್ಲ. ಈಗ ನಮ್ಮ ರಘು ಅವ್ರು ಹೇಳಿದ್ರು ಒಂದೇ ನಿಮಿಷಕ್ಕೆ ಅಂತ, ಕನಕಪುರದವ್ರು ಹೇಳಿದ್ರು ಇರ್ಲಿ ಪಾಪ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು 5 ನಿಮಿಷ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ಸನ್ಮಾನ್ಯ DK ಶಿವಕುಮಾರ್ ಅವ್ರು ಹೇಳಿದ್ದು, ನಮ್ಗೆ ಅಧಿಕಾರ ಕೊಡಿ, 1 ವರ್ಷದಲ್ಲಿ ನಾನು ಮೇಕೆದಾಟನ್ನ ನಾನು ಒಂದು ಮಾನ್ಯ ತಿಮ್ಮೇಗೌಡರು ಸಾಹೇಬರು ಅದ್ಭುತವಾಗಿ ಹೇಳಿದ್ರು. ನಿಜವಾಗ್ಲೂ ಯಾವುದೇ ಸರ್ಕಾರಗಳಿರ್ಲಿ, ಏತ ನೀರಾವರಿ ಯೋಜನೆಗಳು, ಲಿಫ್ಟ್ ಇರಿಗೇಷನ್, ಮೇಡಮ್ ಇವತ್ತು ಅದರ ಆ ವಿಚಾರದಲ್ಲಿ ಎಲ್ಲಿದ್ದೀವಿ ಅಂದ್ರೆ ನಮ್ಮ ಕರ್ನಾಟಕ
ಏತ ನೀರಾವರಿ ಯೋಜನೆಗಳು ಕೆಲವು ಭಾಗದಲ್ಲಿ ಅದು ವರ್ಕೇ ಆಗ್ತಿಲ್ಲ ಮೇಡಮ್. ಅದನ್ನೆಲ್ಲ ನಾವು ಎಷ್ಟು ನೀರಾವರಿ, ಯಾಕೆಂದ್ರೆ ಅದ್ರ ಹಿಸ್ಟ್ರಿಗಳು ಓದಿದಾಗ ಗೊತ್ತಾಗುತ್ತೆ ನಮ್ಮ ಉಪಯೋಗಿಸೋದು ಎಷ್ಟಿದೆ, ನಮ್ಮ ಬಳಸುವಿಕೆ ಆಧಾರದ ಮೇಲೆ ನಮ್ಮ ನೀರು ಡಿಪೆಂಡ್ ಆಗುತ್ತೆ. ಅದನ್ನ ನಾವ್ ಎಲ್ಲಿ ರಾಜಕೀಯ ಬಿಡಿ ಇರುತ್ತೆ, ಇನ್ನು 2 ವರ್ಷ ಅವ್ರು ಇರ್ತಾರೆ ಕಾಂಗ್ರೆಸ್ ಅವರು. ನಾವ್ ಹೇಳೋದು ನೀವು ಮೇಕೆದಾಟನ್ನ ಯಶಸ್ವಿ ಮಾಡಿ ಕಾದ್ ನೋಡೋದು. ನನಗೆ ಸಮಯ ಇದ್ದಿದ್ದಷ್ಟೇ. ಮಂಜು ಕಿರಣ್ ಅವರೇ ಕ್ಷಮೆ ಇರ್ಲಿ, ಒಂದೇ ಪ್ರಶ್ನೆಗೆ ನಿಮಗೆ ಸಮಯ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದು. ಮತ್ತೊಮ್ಮೆ ಇದೇ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ಆಗಸ್ಟ್ 3ನೇ ತಾರೀಕು 2 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಟೇಬಲ್ ಅಲ್ಲಿ ಬರ್ತಿದ್ದಾರೆ ಅನ್ನೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಸ್ವಾಗತಾರ್ಹ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ನಿಜವಾಗ್ಲೂ ವಿಜಯ್ ಅವ್ರು ಯಾವ ಉದ್ದೇಶಕ್ಕೆ ಬರ್ತಿದ್ದಾರೆ ಅದನ್ನ ಕೂಡ ಮತ್ತಷ್ಟು ಮಾಹಿತಿ ಸಂಪಾದನೆ ಮಾಡೋ ಪ್ರಯತ್ನ, ನಿಮ್ವರೆಗೂ ತಲುಪಿಸೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇನೆ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH